ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ ಜನವರಿ ತಿಂಗಳಿನಲ್ಲಿ ಬರುವಂತಹ ಪ್ರಮುಖ ದಿನಾಚರಣೆಗಳ ಕುರಿತು ನಾವು ಇವತ್ತು ಅಧ್ಯಯನ ಮಾಡೋಣ. ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯವು GPST ಪರೀಕ್ಷೆ, HSTR ಪರೀಕ್ಷೆ, PSTR ಪರೀಕ್ಷೆ ಮತ್ತು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೂ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಏನಪ್ಪ ಅಂದ್ರೆ ಈ ವಿಡಿಯೋದೊಳಗೆ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಅನ್ನ ಮಾಡಾಕ್ತದ. ನೀವು ಬೇಕಾದ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಡ್ರಿ, ದಿನಗಳ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದ. ಕಂಪಲ್ಸರಿ ಒಂದು ಪ್ರಶ್ನೆ ಬೇಕಾದ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಆ ದಿನಾಚರಣೆಗಳ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಒಂದಲ್ಲ ಒಂದು ರೀತಿ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಇವತ್ತಿನ ಅವಧಿಯಲ್ಲಿ ಜನವರಿ ತಿಂಗಳಿನಲ್ಲಿ ಬರುವಂತ ಎಲ್ಲಾ ದಿನಾಚರಣೆ ಪ್ರಮುಖವಾದ ದಿನಾಚರಣೆಗಳು ಏನಪ್ಪ ಅಂದ್ರೆ ನಾನು ನಿಮ್ಮೊಂದಿಗೆ ಇವತ್ತು ಡಿಸ್ಕಸ್ ಅನ್ನು ಮಾಡ್ತೀನಿ. ಇದು HSTR ಮತ್ತು GPSR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ 3ನೇ ವಿಡಿಯೋ ಆಗಿದೆ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ, ಅವುಗಳನ್ನು ಯಾರು ನೋಡಿಲ್ಲಲ್ಲ ಅವನು ನೋಡ್ರಿ. ನೆಕ್ಸ್ಟ್ ಅಂದ್ರೆ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟದ್ದು, ಭಾರತೀಯ ಪ್ರಮುಖ ಪ್ರಶಸ್ತಿಗಳು, ಕರ್ನಾಟಕದ ಪ್ರಮುಖ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ 1 ಮತ್ತು ವಿಡಿಯೋ 2ರಲ್ಲಿ ಡಿಸ್ಕಸ್ ಮಾಡಿದ. ವಿಡಿಯೋ 3ರಲ್ಲಿ ಏನಪ್ಪಾ ಅಂದ್ರೆ ಜನವರಿ ತಿಂಗಳಿನಲ್ಲಿ ಬರುವಂತಹ ಪ್ರಮುಖ ದಿನಾಚರಣೆಗಳ ಕುರಿತು ನಿಮ್ಮೊಂದಿಗೆ ನಾನು ಇವತ್ತು ಡಿಸ್ಕಸ್ ಅನ್ನ ಮಾಡುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ನೀವು ದಿನಾಚರಣೆಗೆ ಸಂಬಂಧಪಟ್ಟಂತೆ ಯಾವ ಯಾವ ವಿಷಯಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೋಡ್ರಿ. ಆ ಕೊಟ್ಟಂತ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ, ಯಾರ ಜನ್ಮದಿನದ ಸವಿ ನೆನಪಿಗೆ ಆಚರಣೆ ಮಾಡ್ತಾರ, ಅದರ ಹಿನ್ನೆಲೆ ಏನಿದೆ, ಅದರ ಉದ್ದೇಶ, ಅದರ ಮೊದಲಿಗೆ ಆಚರಣೆ ಮಾಡಿದ ವರ್ಷ, ನೆಕ್ಸ್ಟ್ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ 2025ನೇ ಸಾಲಿನ ಅಂದ್ರೆ ಪ್ರಸ್ತುತ ವರ್ಷದ ಥೀಮನ್ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ನೆನಪಿಟ್ಕೋಬೇಕು. ನಮಗ ಎಕ್ಸಾಮಕ ಯಾವ ಪಾಯಿಂಟ್ ಗಳನ್ನ ಟಾರ್ಗೆಟ್ ಮಾಡ್ತಾನಪ್ಪ ಅಂದ್ರ ಯಾವ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾನ ಅಂತ ನಮಗ್ ಕೇಳ್ತಾನ. ನೆಕ್ಸ್ಟ್ ಥೀಮ್, ಇವುಗಳನ್ನ ಏನಪ್ಪಾ ಅಂದ್ರೆ ಜಾಸ್ತಿ ಈ ಪ್ರಮುಖ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಜಾಸ್ತಿ ಪ್ರಶ್ನೆಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಕೇಳ್ತಾನೆ. ಹಾಗಾಗಿ ನೀವು ದಿನಾಚರಣೆಗೆ ಸಂಬಂಧಪಟ್ಟಂತ ವಿಷಯನ ಓದ್ತಿದ್ರಂದ್ರ ಯಾಕೆ ಆಚರಣೆ ಮಾಡ್ತಾರ, ಅದ್ರ ಬ್ಯಾಕ್ ಗ್ರೌಂಡ್ ಏನದ, ಅದರ ಉದ್ದೇಶ ಏನದ, ಮತ್ತೆ ಪ್ರಸ್ತುತ ವರ್ಷ ಥೀಮ್ ಏನು, ಇಷ್ಟೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ನೋಟ್ ಅನ್ನ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ಈ ಸ್ಲೈಡ್ ಒಳಗ ಅಂದ್ರೆ ಈ ವಿಡಿಯೋದಲ್ಲಿ ಏನ್ ಮಾಡ್ತೇವಪ್ಪ ಅಂದ್ರ ಇಲ್ಲಿ ಜನವರಿ ತಿಂಗಳಲ್ಲಿ ಬರುವಂತ ಪ್ರಮುಖ ದಿನಾಚರಣೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಅಂದ್ರೆ ಮುಂದೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಎಕ್ಸಾಮ್ ಒಳಗ, ಎಲ್ಲಾ ಪ್ಯಾಟರ್ನ್ ಒಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಶ್ನೆಗಳು ಸ್ಲೈಡ್ ಬೈ ಸ್ಲೈಡ್ ಏನಾಗ್ತದಪ್ಪ ಅಂದ್ರೆ ಚೇಂಜ್ ಆಗ್ಕೋತ ಹೋಗ್ತದ. ಇಲ್ಲಿ ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವವರ ಮೈಂಡ್ ಸೆಟ್ ಯಾವ ರೀತಿ ಆಗಿರ್ತದಲ್ಲ, ಅದೇ ರೀತಿಯಾಗಿ ಪ್ರಶ್ನೆಗಳನ್ನು ಯಾವ ಆಂಗಲ್ದೊಳಗೆ ಬರ್ಬೋದು, ಯಾವ ಮಾದರಿ ಒಳಗೆ ಆತ ತೆಗಿಬಹುದು, ಅವೆಲ್ಲಾ ಮಾದರಿಗಳನ್ನ ಏನಪ್ಪಾ ಅಂದ್ರ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಅನ್ನ ಮಾಡ್ತಿದ್ದೀನಿ. ಈಗ ಮೊದಲಿಗೆ ಬಂದು ವಿಶ್ವ ಬ್ರೈಲ್ ಲಿಪಿ ದಿನ ಅಂತ ಬರ್ತದ. ಯಾವ ದಿನ ಬರ್ತದ? ವಿಶ್ವ ಬ್ರೈಲ್ ಲಿಪಿ ಅಂತ ದಿನ ಅಂತ ಬರ್ತದ. ಪ್ರತಿ ವರ್ಷ ಈ ವಿಶ್ವ ಬ್ರೈಲ್ ದಿನ ಅಂದ್ರ ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಜನವರಿ 4ಕ್ಕೆ ಏನಪ್ಪಾ ಅಂದ್ರ ವಿಶ್ವ ಬ್ರೈಲ್ ಲಿಪಿ ದಿನವನ್ನ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಬ್ರೈಲ್ ಲಿಪಿ ದಿನವನ್ನ ಆಚರಣೆ ಮಾಡ್ತಾರಂದ್ರ ಯಾವಾಗ ಮಾಡ್ತಾರ? ಜನವರಿ 4ಕ್ಕೆ ಮಾಡ್ತಾರ. ಅದರ ಹಿನ್ನೆಲೆ ನೋಡ್ರಿ ಒಂದ್ಸಲ. ಅಂದರಗಾಗಿ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದ ಲೂಯಿಸ್ ಬ್ರೈಲ್ ರವರ ಜನ್ಮದಿನದ ಸವಿ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ನೋಡ್ರಿ, ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ಅಂಧರಿಗಾಗಿ ಅಥವಾ ಕುರುಡರಿಗಾಗಿ ಒಂದು ಲಿಪಿಯನ್ನು ಸೃಷ್ಟಿ ಮಾಡಲಾಯಿತು. ಆ ಲಿಪಿ ಹೆಸರು ಏನಪ್ಪಾ ಅಂದ್ರ ಬ್ರೈಲ್ ಲಿಪಿ ಅಂತಾರ. ಅದಕ್ಕೆ ಏನಂತ ಕರೀತಾರ? ಬ್ರೈಲ್ ಲಿಪಿ ಅಂತ ಕರೀತಾರ. ಬ್ರೈಲ್ ಲಿಪಿ ಯಾರು ಬಳಕೆ ಮಾಡ್ತಾರ? ಅಂಧರು ಕುರುಡ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬ್ರೈಲ್ ಲಿಪಿಯನ್ನು ಬಳಕೆ ಮಾಡ್ತಾರೆ. ಈ ಬ್ರೈಲ್ ಲಿಪಿಯನ್ನು ಯಾರು ಕಂಡು ಹಿಡಿದ್ರು? ಲೂಯಿಸ್ ಬ್ರೈಲ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬ್ರೈಲ್ ಲಿಪಿಯನ್ನ ಕಂಡು ಹಿಡಿತಾರೆ. ಅದ್ರ ಸಲುವಾಗಿ ಅವರ ಜನ್ಮ ದಿನವನ್ನು ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಬ್ರೈಲ್ ಲಿಪಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ನೋಡ್ರಿ, ಲೂಯಿಸ್ ಬ್ರೈಲ್ ಅವರು ಫ್ರಾನ್ಸ್ನಲ್ಲಿ ಜನಿಸಿದರು. ಲೂಯಿಸ್ ಬ್ರೈಲ್ ಅವರು ಯಾವ ದೇಶದಲ್ಲಿ ಜನಿಸ್ತಾರೆ? ಅವರು ಫ್ರಾನ್ಸ್ ನಲ್ಲಿ ಜನಿಸ್ತಾರ. 1809 ಜನವರಿ 4ರಂದು ಫ್ರಾನ್ಸ್ ದೇಶದಲ್ಲಿ ಏನ್ ಮಾಡ್ತಾನಪ್ಪ ಅಂತ ಜನಿಸ್ತಾನ.
ಈತ ಜನಿಸಿದ 3ನೇ ವಯಸ್ಸಿನಲ್ಲಿ ತನ್ನ ಕಣ್ಣನ್ನು ಕಳೆದುಕೊಳ್ತಾನ, ತನ್ನ ದೃಷ್ಟಿಯನ್ನು ಕಳೆದುಕೊಳ್ತಾನ. ಯಾರು ಕಳೆದುಕೊಂಡ್ರು? ಲೂಯಿಸ್ ಬ್ರೈಲ್ ಅವ್ರ ಏನಪ್ಪಾ ಅಂದ್ರ ಹುಟ್ಟಿ 3 ವರ್ಷಕ್ಕೆ ತಮ್ಮ ದೃಷ್ಟಿಯನ್ನು ಕಳೆದುಕೊಳ್ತಾರ. ಕಳೆದುಕೊಂಡ ನೋಡ್ರಿ, ಈ ಜಗತ್ತನ್ನ ನೋಡಿದಂತ ವ್ಯಕ್ತಿ ಒಮ್ಮಲಿಗೆ ನಮ್ಮ ಮುಂದೆ ಕತ್ತಲು ಬಂತಂದ್ರ ತುಂಬಾ ಭಯಾನಕವಾಗ್ತದ. ಆ ಕಷ್ಟ ಅವ್ರೇ ಅನುಭವಿಸ್ತಾರ, ನಮಗಂತೂ ಅದನ್ನ ಹೇಳಕ್ ಸಾಧ್ಯವಾಗಲ್ಲ. ಅಂತ ವ್ಯಕ್ತಿ ಯಾರಪ್ಪ ಅಂದ್ರ ಲೂಯಿಸ್ ಬ್ರೈಲ್ ಅವರು ಬರ್ತಾರೆ. ಯಾರು ಬರ್ತಾರ? ಲೂಯಿಸ್ ಬ್ರೈಲ್ ಅವರು ಬರ್ತಾರೆ. ಇವರು ಬ್ರೈಲ್ ಲಿಪಿಯನ್ನ ಕಂಡುಹಿಡಿಬೇಕಾಗಿತ್ತಂದ್ರ ಒಂದು ಸಿಸ್ಟಮ್ ಅದ, ಅದನ್ನ ಬಳಕೆ ಮಾಡ್ತಾರ. ಅದು ಯಾವ ಸಿಸ್ಟಮ್ ಅಪ್ಪ ಅಂದ್ರ ರಾತ್ರಿ ಬರವಣಿಗೆ ವ್ಯವಸ್ಥೆ. ನೋಡ್ರಿ, ರಾತ್ರಿ ಬರವಣಿಗೆ ವ್ಯವಸ್ಥೆಯಲ್ಲಿ 12 ಉಬ್ಬಿರುವ ಚುಕ್ಕಿಗಳನ್ನು ಬಳಸಿ ಸೈನಿಕರು ಕತ್ತಲಲ್ಲಿ ಮೌನವಾಗಿ ಸಂವಹನ ನಡೆಸಲು ಇದನ್ನು ವಿನ್ಯಾಸಗೊಳಿಸಲಾಗಿತ್ತು. ಈ ರಾತ್ರಿ ಬರವಣಿಗೆ ವ್ಯವಸ್ಥೆಯನ್ನು ಯಾರು ತಯಾರು ಮಾಡ್ತಾರಪ್ಪ ಅಂದ್ರ 1815ರಲ್ಲಿ ಚಾರ್ಲ್ಸ್ ಬಾರ್ಬಿಯರ್ ಡೆ ಲಾ ಸರೇರೆ ಅನ್ನೋರು ಏನಪ್ಪಾ ಅಂದ್ರ ಈ ರಾತ್ರಿ ಬರವಣಿಗೆ ವ್ಯವಸ್ಥೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ಅವರು ತಯಾರು ಮಾಡ್ತಾರ. ನೋಡ್ರಿ, ಈ ಚಾರ್ಲ್ಸ್ ಬಾರ್ಬಿಯರ್ ಏನ್ ಅದನ್ನಲ್ಲ 12 ಉಬ್ಬಿರುವ ಚುಕ್ಕಿಗಳನ್ನ ತೆಗೆದುಕೊಂಡು ರಾತ್ರಿ ಬರವಣಿಗೆ ವ್ಯವಸ್ಥೆನ ಮಾಡ್ತಾರ. ಯಾಕಪ್ಪ ಅಂದ್ರ ಸೈನಿಕರು ಯಾವ್ದಾದ್ರು ಒಂದು ಕಾರ್ಯಾಚರಣೆಯಲ್ಲಿ ಇರ್ತಾರ, ಯಾವ್ದಾದ್ರು ಒಂದು ಯುದ್ಧ ಭೂಮಿಯಲ್ಲಿ ಇರ್ತಾರ. ಅವರು ಮಾತನಾಡಿದ್ರಪ್ಪ ಅಂದ್ರ ಅವ್ರಿಗೆ ಏನಾಗ್ತದೆ, ಎದುರಾಳಿ ಸೈನ್ಯಕ್ಕೆ ಗೊತ್ತಾಗ್ತದ. ಅವ್ರಿಗೆ ಗೊತ್ತಾಗಲಾರದಂಗ ನಾವು ಮೌನವಾಗಿ ಸಂವಹನ ನಡೆಸಲು ಚಾರ್ಲ್ಸ್ ಬಾರ್ಬಿಯರ್ ಏನ್ ಮಾಡ್ತಾನಪ್ಪ ಅಂದ್ರ ರಾತ್ರಿ ಬರವಣಿಗೆ ವ್ಯವಸ್ಥೆ 12 ಉಬ್ಬಿರುವ ಚುಕ್ಕಿಗಳನ್ನು ಬಳಸಿಕೊಂಡು ಈ ವ್ಯವಸ್ಥೆನ ಏನ್ ಮಾಡ್ತಾನಪ್ಪ ಅಂದ್ರ ಆತ ತಯಾರು ಮಾಡ್ತಾನ. ಅದೇ ರಾತ್ರಿ ಬರವಣಿಗೆ ವ್ಯವಸ್ಥೆ ಏನಿದಲ್ಲ ಅದೇ ಮಾದರಿ ಆಗಿಟ್ಕೊಂಡು ಲೂಯಿಸ್ ಬ್ರೈಲ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಬ್ರೈಲ್ ಲಿಪಿಯನ್ನು ತಯಾರು ಮಾಡ್ತಾರ. ನೋಡ್ರಿ, ಈ ರಾತ್ರಿ ಬರವಣಿಗೆ ವ್ಯವಸ್ಥೆಯಲ್ಲಿ ಎಷ್ಟು ಚುಕ್ಕಿಗಳದಾವ ಅಂತ ಹೇಳಿದ್ವಿ? 12 ಚುಕ್ಕಿಗಳದಾವ. ಅದೇ ಬ್ರೈಲ್ ಲಿಪಿಯಲ್ಲಿ ಎಷ್ಟು ಚುಕ್ಕಿಗಳಿರ್ತಾವ? 6 ಚುಕ್ಕಿಗಳಿರ್ತಾವ. ಎಷ್ಟು ಚುಕ್ಕಿಗಳಿರ್ತಾವ? 6. ರಾತ್ರಿ ಬರವಣಿಗೆ ವ್ಯವಸ್ಥೆಯಲ್ಲಿ ಎಷ್ಟು ಅದಾವ? 12. ಬ್ರೈಲ್ ಲಿಪಿ ಒಳಗೆ ಎಷ್ಟು ಅದಾವ? 6 ಅದಾವ. ನೋಡ್ರಿ, ಲೂಯಿಸ್ ಬ್ರೈಲ್ ಅವರು ಈ 6 ಚುಕ್ಕಿಗಳನ್ನು ಬಳಕೆ ಮಾಡ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಬ್ರೈಲ್ ಲಿಪಿಯನ್ನು ಸೃಷ್ಟಿ ಮಾಡ್ತಾರ. ಯಾವ ಲಿಪಿಯನ್ನು ಸೃಷ್ಟಿ ಮಾಡ್ತಾರ? ಬ್ರೈಲ್ ಲಿಪಿಯನ್ನ ಸೃಷ್ಟಿ ಮಾಡ್ತಾರ. ನೋಡ್ರಿ, ವಿಶ್ವ ಬ್ರೈಲ್ ಲಿಪಿ ದಿನದ ಉದ್ದೇಶ ಏನಿದೆ? ದೃಷ್ಟಿಹೀನರಿಗೆ ಶಿಕ್ಷಣ ಮತ್ತು ಸಂವಹನದಲ್ಲಿ ಬ್ರೈಲ್ ಲಿಪಿಯ ಮಹತ್ವವನ್ನು ಸಾರಲು ಇದನ್ನು ಆಚರಿಸಲಾಗುತ್ತದೆ. ನೋಡ್ರಿ, ಅಂಧರು ಯಾರದಾರ, ಕುರುಡರು ಯಾರದಾರ, ದೃಷ್ಟಿಹೀನರಿಗೆ ಶಿಕ್ಷಣ ಮತ್ತು ಸಂವಹನದಲ್ಲಿ ಬ್ರೈಲ್ ಲಿಪಿಯ ಮಹತ್ವವನ್ನು ತಿಳಿಸಿಕೊಡುವುದು. ಯಾವ ಲಿಪಿಯ ಮಹತ್ವವನ್ನು ತಿಳಿಸಿಕೊಡ್ತದದು? ಬ್ರೈಲ್ ಲಿಪಿ. ಯಾವುದು? ವಿಶ್ವ ಬ್ರೈಲ್ ಲಿಪಿ ದಿನ. ನೋಡ್ರಿ, ಇದನ್ನ ಘೋಷಣೆ ಯಾವಾಗ ಮಾಡ್ತಾರೆ? 2018 ಮಾಡ್ತಾರೆ. ಯಾರು ಮಾಡ್ತಾರ? ವಿಶ್ವಸಂಸ್ಥೆ ಮಾಡ್ತದ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ 2018ಕ್ಕೆ ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಆಚರಣೆ ಮಾಡೋದಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಘೋಷಣೆ ಮಾಡ್ತದ. ಇದನ್ನ ಮೊದಲಿಗೆ ಯಾವಾಗ ಆಚರಣೆ ಮಾಡ್ತಾರ ಅಂದ್ರೆ 2019ರಲ್ಲಿ ಆಚರಣೆ ಮಾಡ್ತಾರೆ. ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಮೊದಲಿಗೆ ಆಚರಣೆ ಮಾಡಿದ ವರ್ಷ ಯಾವ್ದಂದ್ರ 2019. ಎಷ್ಟು? 2019. ಇಲ್ಲದ ನೋಡ್ರಿ, ಇವ್ರು ಏನಪ್ಪಾ ಅಂದ್ರ ಲೂಯಿಸ್ ಬ್ರೈಲ್ ಅವರು. ಇವರು 6 ಚುಕ್ಕಿಗಳನ್ನು ಬಳಕೆ ಮಾಡಿಕೊಂಡು ಬ್ರೈಲ್ ಲಿಪಿಯನ್ನ ಸೃಷ್ಟಿ ಮಾಡ್ತಾರ. ನೋಡ್ರಿ, ನಮ್ಗೆ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಒಂದನೇದು, ಬ್ರೈಲ್ ಲಿಪಿ ಎಂದರೇನು? ನೋಡ್ರಿ, ಬ್ರೈಲ್ ಲಿಪಿ ಎಂದರೇನು ಅಂತ ಕೇಳಬಹುದು. ನೋಡ್ರಿ, 6 ಚುಕ್ಕೆಗಳನ್ನು ಬಳಸಿಕೊಂಡು ಅಕ್ಷರ, ಸಂಖ್ಯೆ, ಸಂಕೇತಗಳನ್ನು ಪ್ರತಿನಿಧಿಸುವ ಸ್ಪರ್ಶ. ಬ್ರೈಲ್ ಲಿಪಿ ಅಂದ್ರೆ ಏನು? 6 ಚುಕ್ಕಿಗಳನ್ನು ಬಳಸಿಕೊಂಡು ಅಕ್ಷರಗಳನ್ನು ರಚನೆ ಮಾಡಬಹುದು, ಸಂಖ್ಯೆಗಳನ್ನು ರಚನೆ ಮಾಡಬಹುದು, ಸಂಕೇತಗಳನ್ನು, ಯಾವ್ಯಾವ? ಅಕ್ಷರ, ಸಂಖ್ಯೆ, ಸಂಕೇತಗಳನ್ನು ಪ್ರತಿನಿಧಿಸುವಂತ ಒಂದು ಚಿತ್ರ ಇಲ್ಲಿ ನೋಡ್ರಿ. ಈ ತರ ಏನ್ ಮಾಡ್ತಾರಪ್ಪ ಅಂದ್ರ ಚುಕ್ಕಿಗಳನ್ನ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಅಂದ್ರ ಆ ಕುರುಡರಿಗೆ, ದೃಷ್ಟಿಹೀನರಿಗೆ ಏನಪ್ಪಾ ಅಂದ್ರ ಅಕ್ಷರಗಳನ್ನು ಕಲಿಸುವಂತ ಒಂದು ಪದ್ಧತಿ ಆಗ್ಯದ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ನೀವೇ ಆನ್ಸರ್ ಮಾಡಿದ್ರಿ ಅದಕ್ಕ. ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಯಾವಾಗ ಆಚರಿಸಲಾಗುವುದು? ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಯಾವಾಗ ಆಚರಿಸಲಾಗುವುದು? ಯಾವಾಗ ಆಚರಣೆ ಮಾಡ್ತೀವಿ ನಾವು? ಜನವರಿ, ಯಾವಾಗ ಮಾಡ್ತೀವಿ? ಜನವರಿ 4ಕ್ಕೆ ಏನಪ್ಪಾ ಅಂದ್ರ ವಿಶ್ವ ಬ್ರೈಲ್ ಲಿಪಿ ದಿನವನ್ನ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಯಾರ ಜನ್ಮ ದಿನವನ್ನು ವಿಶ್ವ ಬ್ರೈಲ್ ಲಿಪಿ ದಿನವನ್ನಾಗಿ ಆಚರಣೆ ಮಾಡ್ಲಾಗ್ತದ? ಯಾರ ದಿನ ಅದು? ಲೂಯಿಸ್ ಬ್ರೈಲ್ ಅವರ
ಜನ್ಮದಿನವನ್ನೇ ನಾವೇನ್ ಮಾಡ್ತೀವಪ್ಪ ಅಂದ್ರ ಜನವರಿ 4ಕ್ಕೆ ವಿಶ್ವ ಬ್ರೈಲ್ ಲಿಪಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಲೂಯಿಸ್ ಬ್ರೈಲ್ ಅವರ ಜನ್ಮದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಈಸಿ ಅದು. ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನಾವು? ವಿಶ್ವ ಬ್ರೈಲ್ ಲಿಪಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಭಾರತೀಯ ಪ್ರವಾಸಿ ದಿವಸ ಅಂತ ಬರ್ತದೆ. ಭಾರತೀಯ ಪ್ರವಾಸಿ ದಿವಸವನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಜನವರಿ 9ಕ್ಕೆ ನಾವು ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 9ನೇ ತಾರೀಕಿಗಂದು ಪ್ರತಿ ವರ್ಷ ಭಾರತದಲ್ಲಿ ಪ್ರವಾಸಿ ದಿವಸವನ್ನು ಆಚರಣೆ ಮಾಡ್ತೀವಿ. ಅವತ್ತೇ ಯಾಕೆ ಆಚರಣೆ ಮಾಡ್ತೀವಿ ನೋಡ್ರಿ? ಅವತ್ತೇ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರ 1915 ಜನವರಿ 9ರಂದು ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು. ನೋಡ್ರಿ, ಮಹಾತ್ಮ ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ಕಂಪನಿಯ ಒಂದು ಕೇಸ್ ವಿಚಾರಣೆ ಮಾಡೋ ಸಲುವಾಗಿ ಏನಾಗಿರ್ತಾರಪ್ಪ ಅಂದ್ರ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಾರೆ. ಅಲ್ಲಿ ಭಾರತರಿಗೆ ಆಗ್ತಿರುವಂತ ಮೋಸ ಸಂಕಟವನ್ನ ನೋಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲೇ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರ. ಅಲ್ಲಿ ಹೋರಾಟ ಮಾಡಿ ಯಶಸ್ವಿ ಆದ ನಂತರ ಏನ್ ಮಾಡ್ತಾರಪ್ಪ ಅಂದ್ರ ವಾಪಸ್ ಅವರು ಭಾರತಕ್ಕೆ ಬರ್ತಾರ. ಏನ್ ಮಾಡ್ತಾರ? ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಯಾವ ವರ್ಷ ಬರ್ತಾರಂದ್ರ 1915 ಜನವರಿ 9ರಂದು ಏನ್ ಮಾಡ್ತಾರಪ್ಪ ಅಂದ್ರ ಭಾರತಕ್ಕೆ ಬರ್ತಾರ. ಅದ್ರ ಸಲುವಾಗಿ ಈ ದಿನವನ್ನು ಜನವರಿ 9ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಸೆಲೆಕ್ಟ್ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡಿದಂತ ಅನಿವಾಸಿ ಭಾರತೀಯರು ಅಥವಾ NRIಗಳ ನೀಡುತ್ತಿರುವ ಕೊಡುಗೆಯನ್ನು ಗುರುತಿಸಲು ಈ ದಿನವನ್ನ ಆಚರಿಸಲಾಗ್ತದ. ನೋಡ್ರಿ, ಒಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915 ಜನವರಿ 9ರಂದು ಭಾರತಕ್ಕೆ ಬರ್ತಾರ. ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂದ್ರ NRIಗಳು ಭಾರತದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಏನ್ ನೀಡಿದಾರ ಅದನ್ನ ಗುರುತಿಸುವ ಸಲುವಾಗಿ ಈ ದಿನವನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರ ಆಚರಣೆ ಮಾಡ್ತೀವಿ. ಇದಕ್ಕೆ ಬೇರೆ ಬೇರೆ ಹೆಸರುಗಳದಾವ. ಇದಕ್ಕ NRI ಡೇ ಅಂತ ಏನಪ್ಪಾ ಅಂದ್ರ ಕರೀತಾರ. ಏನಂತ ಕರೀತಾರ? NRI ಡೇ ಅಂತ ಏನಪ್ಪಾ ಅಂದ್ರ ಕರೀತಾರ. ಅನಿವಾಸಿ ಭಾರತೀಯರ ದಿವಸ ಅಂತ ಕರೀತಾರ. ಸಾಗರೋತ್ತರ ಭಾರತೀಯರ ದಿನ ಅಂತ ಏನಪ್ಪಾ ಅಂದ್ರ ಕರೀತಾರ. ಇದನ್ನ ಯಾರು ಆಚರಣೆ ಮಾಡ್ತಾರ ಅಂದ್ರ ವಿದೇಶಾಂಗ ವ್ಯವಹಾರ ಸಚಿವಾಲಯ. ಯಾವ ಸಚಿವಾಲಯ ಆಚರಣೆ ಮಾಡ್ತಾ ಇದ್ದು? ವಿದೇಶಾಂಗ ವ್ಯವಹಾರ ಸಚಿವಾಲಯ ಏನಪ್ಪಾ ಅಂದ್ರೆ ಇದನ್ನ ಸೆಲೆಬ್ರೇಟ್ ಅನ್ನ ಮಾಡ್ತದ. ಈ ದಿನವನ್ನು ಪ್ರಾರಂಭಿಸಿದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ. ನೋಡ್ರಿ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಏನಪ್ಪಾ ಅಂದ್ರ ಈ ದಿನವನ್ನು ಘೋಷಣೆ ಮಾಡ್ತಾರ. ಯಾವ ವರ್ಷ ಘೋಷಣೆ ಮಾಡ್ತಾರಪ್ಪ ಅಂದ್ರ 2003ರಲ್ಲಿ. ಯಾವ ಸಮಿತಿಯಪ್ಪ ಅಂದ್ರ ಸಿಂಘ್ವಾ ಸಮಿತಿ. ಯಾವ ಸಮಿತಿ? ಸಿಂಘ್ವಾ ಸಮಿತಿ ಅಂತ ಬರ್ತದ. ಆ ಸಿಂಘ್ವಾ ಸಮಿತಿಯ ಶಿಫಾರಸಿನ ಆಧಾರ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಭಾರತೀಯ ಪ್ರವಾಸಿ ದಿವಸವನ್ನು ಘೋಷಣೆ ಮಾಡ್ತಾರ. ಯಾವ ದಿವಸವನ್ನು ಘೋಷಣೆ ಮಾಡ್ತಾರ? ಭಾರತೀಯ ಪ್ರವಾಸಿ ದಿವಸವನ್ನು ಘೋಷಣೆ ಮಾಡ್ತಾರ. ನಾವು ಪರೀಕ್ಷೆ ಕೇಳಬಹುದಲ್ಲ, ಭಾರತೀಯ ಪ್ರವಾಸಿ ದಿವಸವನ್ನು ಘೋಷಣೆ ಮಾಡಿದ ಪ್ರಧಾನಮಂತ್ರಿ ಯಾರು? ಯಾರು ಘೋಷಣೆ ಮಾಡಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಪ್ಪಾ ಅಂದ್ರ ಇದನ್ನ ಘೋಷಣೆ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿ. ನೋಡ್ರಿ, ಭಾರತೀಯ ಪ್ರವಾಸಿ ದಿವಸದ ಸಮಾರಂಭದಲ್ಲಿ ಭಾರತಕ್ಕೆ ಕೊಡುಗೆ ನೀಡಿದಂತ ಅನಿವಾಸಿ ಭಾರತೀಯರಿಗೆ ಮತ್ತು ಸಂಸ್ಥೆಗಳಿಗೆ ಏನದವಲ್ಲ ಆ ಸಂಸ್ಥೆಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿ ನೀಡಲಾಗ್ತದೆ. ಯಾವ ಪ್ರಶಸ್ತಿ ನೀಡ್ತಾರ? ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿ. ಯಾವ ಪ್ರಶಸ್ತಿ? ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿ ನೀಡ್ತಾರೆ. ಯಾರಿಗೆ ನೀಡ್ತಾರೆ ಇದನ್ನ? ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡಿದಂತ ಅನಿವಾಸಿ ಭಾರತೀಯರಿಗೆ ಮತ್ತು ಸಂಸ್ಥೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ನೀಡ್ತಾರೆ. ಯಾವ ದಿನದಂದು ಈ ಪ್ರಶಸ್ತಿ ನೀಡ್ತಾರ? ಭಾರತೀಯ ಪ್ರವಾಸಿ ದಿವಸದ ಸಮಾರಂಭದಲ್ಲಿ. ಆ ಸಮಾರಂಭದ ವೇದಿಕೆಯಲ್ಲಿ NRIಗಳು ಭಾರತದ ಅಭಿವೃದ್ಧಿಗೆ ಯಾರು ಕೊಡುಗೆ ನೀಡಿರ್ತಾರಲ್ಲ, ವ್ಯಕ್ತಿ ಆಗಿರಬಹುದು, ಸಂಸ್ಥೆ ಆಗಿರಬಹುದು, ಅಂತ ವ್ಯಕ್ತಿಗಳನ್ನ ಗುರುತಿಸಿ ಭಾರತ ಸರ್ಕಾರದವ್ರು ಏನ್ ಮಾಡ್ತಾರ ಅಂದ್ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತಾರೆ. ನೋಡ್ರಿ, ಈ ದಿನವನ್ನು ಮೊದಲಿಗೆ ಆಚರಣೆ ಮಾಡಿದ ವರ್ಷ ಅಂದ್ರೆ 2003ರಲ್ಲಿ. ಮೊದಲಿಗೆ ಆಚರಣೆ ಮಾಡಿದ ವರ್ಷ ಅಂದ್ರೆ 2003. ಇದನ್ನ 2003ರಿಂದ ನೋಡ್ರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 2003ರಿಂದ 2015ರವರೆಗೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಪ್ರತಿ ವರ್ಷ ಈ ದಿನವನ್ನ ಆಚರಣೆ ಮಾಡ್ತಿದ್ರು. ಯಾವ ದಿನವನ್ನ ಆಚರಣೆ ಮಾಡ್ತಿದ್ರು?
ಭಾರತೀಯ ಪ್ರವಾಸಿ ದಿವಸವನ್ನ ಆಚರಣೆ ಮಾಡ್ತಿದ್ರು. 2003ರಿಂದ 2015ರವರೆಗೆ ಪ್ರತಿ ವರ್ಷ ಏನ್ ಮಾಡ್ತಿದ್ರಪ್ಪ ಅಂದ್ರ ಭಾರತೀಯ ಪ್ರವಾಸಿ ದಿವಸವನ್ನ ಆಚರಣೆ ಮಾಡ್ತಿದ್ರು. ಆದ್ರೆ 2015 ನಂತರ ಏನ್ ಮಾಡಿದಪ್ಪ ಅಂದ್ರೆ 2 ವರ್ಷಕ್ಕೊಮ್ಮೆ 2015 ಆದ ನಂತರ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಭಾರತೀಯ ಪ್ರವಾಸಿ ದಿವಸವನ್ನ ಆಚರಣೆ ಮಾಡ್ಲಾಗ್ತದ. ನೋಡ್ರಿ 2025ರಲ್ಲಿ 18ನೇ ಆವೃತ್ತಿ ಆಗ್ಯದ. ಹಾಗಾದ್ರ 19ನೇ ಆವೃತ್ತಿಯಲ್ಲಿ ಯಾವ ವರ್ಷ ಆಚರಣೆ ಮಾಡ್ತಾರೆ? ಯಾವ ವರ್ಷ ಮಾಡ್ತಾರ? 2027ಕ್ಕೆ ಏನಾಗ್ತದಪ್ಪ ಅಂದ್ರ 19ನೇ ಆವೃತ್ತಿ ಏನಾಗ್ತದಪ್ಪ ಅಂದ್ರ ನಡೀತದ. ನೆಕ್ಸ್ಟ್ ಇದ್ರ ಮೇಲೆ ಏನ್ ಪ್ರಶ್ನೆ ಕೇಳಬಹುದು ನೋಡ್ರಿ. ಅನಿವಾಸಿ ಭಾರತೀಯ ಎಂದರೆ ಯಾರು? ಎಂತ ಕ್ವಶನ್ ಇದೆ ನೋಡ್ರಿ. NRIಗಳಂದ್ರೆ ಯಾರು ನೋಡ್ರಿ. ಅದಕ್ಕೆ ಆನ್ಸರ್ ಎಷ್ಟು ಚಂದ ನೋಡ್ರಿ. ಒಂದು ವರ್ಷದಲ್ಲಿ 182 ದಿನಗಳಿಗಿಂತ ಕಡಿಮೆ, 4 ವರ್ಷಗಳಲ್ಲಿ 365 ದಿನಗಳು ಮತ್ತು ಪ್ರಸ್ತುತ ವರ್ಷದಲ್ಲಿ 60 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಭಾರತದಲ್ಲಿ ವಾಸಿಸುವ ವ್ಯಕ್ತಿಯನ್ನು ಅನಿವಾಸಿ ಭಾರತೀಯ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಅನಿವಾಸಿ ಭಾರತೀಯ ಅಂದ್ರೆ ಯಾರಪ್ಪ ಅಂದ್ರ ಒಂದು ವರ್ಷದಲ್ಲಿ 182 ದಿನಗಳಿಂದ ಅಥವಾ ಕಡಿಮೆ ಭಾರತದಲ್ಲಿ ಇರ್ತಾನ. 4 ವರ್ಷಗಳನ್ನು ತೆಗೆದುಕೊಂಡಾಗ 365 ದಿನಗಳು ಮತ್ತು ಪ್ರಸ್ತುತ ಪ್ರೆಸೆಂಟ್ ಇಯರ್ ಅನ್ನ ನಾವು ತೆಗೆದುಕೊಂಡಾಗ 60 ದಿನಗಳಿಗಿಂತ ಕಡಿಮೆ ಅವರು ಭಾರತದಲ್ಲಿ ಏನಾದ್ರು ವಾಸವಾಗಿದ್ರಂದ್ರ ಅವ್ರಿಗೆ ಏನಂತ ಕರಿತೀವಿ ನಾವು? NRI ಅಂತ ಕರಿತೀವಿ. ಅನಿವಾಸಿ ಭಾರತೀಯ ವ್ಯಕ್ತಿ ಅಂತ ಏನಪ್ಪ ಅಂದ್ರ ಆತನಿಗೆ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತೀಯ ಪ್ರವಾಸಿ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಲ್ರೆಡಿ ಗೊತ್ತದೆ. ಯಾವಾಗ ಆಚರಣೆ ಮಾಡ್ತಂದ್ರೆ ಜನವರಿ 9ಕ್ಕೆ. ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗ್ತದ? ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡಿದಂತ ಅನಿವಾಸಿ ಭಾರತೀಯರಿಗೆ ಮತ್ತು ಸಂಸ್ಥೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ನೀಡಲಾಗ್ತದ. ನೆಕ್ಸ್ಟ್, ಅನಿವಾಸಿ ಭಾರತೀಯರ ದಿವಸವನ್ನು ಈ ಕಾರಣಕ್ಕಾಗಿ ಆಚರಿಸಲಾಗುತ್ತದೆ. ಯಾವ ಕಾರಣಕ್ಕಾಗಿ ಆಚರಿಸಲಾಗುತ್ತದ? ಈ ಕಾರಣಕ್ಕಾಗಿ. ನೋಡ್ರಿ, ಯಾವ ಕಾರಣಕ್ಕೆ ಅಂತ ಹೇಳಿದ್ವಿ ನಾವು? ಮಹಾತ್ಮ ಗಾಂಧೀಜಿಯವರು ಏನಪ್ಪಾ ಅಂದ್ರ ದಕ್ಷಿಣ ಆಫ್ರಿಕಾದಿಂದ 1915 ಜನವರಿ 9ಕ್ಕೆ ಭಾರತಕ್ಕೆ ಬರ್ತಾರ. ಆ ಸಲುವಾಗಿ ಈ ದಿನವನ್ನು ಅಂದ್ರ ಜನವರಿ 9 ಭಾರತೀಯ ಪ್ರವಾಸಿ ದಿವಸವನ್ನಾಗಿ ಸೆಲೆಕ್ಟ್ ಅನ್ನ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ವಿಶ್ವ ಹಿಂದಿ ದಿನ. ಯಾವ ದಿನ? ವಿಶ್ವ ಹಿಂದಿ ದಿನ ಅಂತ ಬರ್ತದ. ಅದನ್ನ ನಾವು ಜನವರಿ 10ಕ್ಕೆ ಆಚರಣೆ ಮಾಡ್ತೀವಿ. ವಿಶ್ವ ಹಿಂದಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 10ಕ್ಕೆ ನಾವು ಆಚರಣೆ ಮಾಡ್ತೀವಿ. ಅದರ ಹಿನ್ನೆಲೆ ನೋಡ್ರಿ ಒಂದ್ಸಲ. 1975ರಲ್ಲಿ ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ಇಂದಿರಾ ಗಾಂಧಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಉದ್ಘಾಟಿಸಿದರು. ಅದರ ಸವಿ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುವುದು. ವಿಶ್ವ ಹಿಂದಿ ದಿನವನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಗೊತ್ತಾಯ್ತಾ? ಯಾಕೆ ಆಚರಣೆ ಮಾಡ್ತೀವಿ ಅಂದ್ರ 1975ರಲ್ಲಿ ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ಭಾರತದ ಉಕ್ಕಿನ ಮಹಿಳೆ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆದಂತ ಇಂದಿರಾ ಗಾಂಧಿ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದನ್ನ ಏನಪ್ಪಾ ಅಂದ್ರೆ ಉದ್ಘಾಟನೆ ಮಾಡ್ತಾರ. ಆ ದಿನದ ಸವಿ ನೆನಪಿಗಾಗಿ ಜನವರಿ 10 ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಹಿಂದಿ ದಿನವನ್ನಾಗಿ ಆಚರಣೆ ಮಾಡ್ಲಾಗ್ತದ. ವಿಶ್ವ ಹಿಂದಿ ದಿನವನ್ನಾಗಿ ಅದನ್ನ ಸೆಲೆಕ್ಟ್ ಮಾಡ್ಲಾಗ್ತದ. ನೋಡ್ರಿ, ಇಲ್ಲೊಂದಿಷ್ಟು ಪ್ರಶ್ನೆಗಳದಾವ. ಆಮೇಲೆ ಏನಪ್ಪ ಅಂದ್ರೆ ನಿಮ್ ಮುಂದೆ ನಾನು ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಉದ್ದೇಶ ನೋಡ್ರಿ. ವಿಶ್ವ ಹಿಂದಿ ದಿನದ ಉದ್ದೇಶ ನೋಡ್ರಿ, ಹಿಂದಿ ಭಾಷೆಯನ್ನು ಜಾಗತಿಕವಾಗಿ ಉತ್ತೇಜಿಸಲು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಮಹತ್ವವನ್ನು ಗುರುತಿಸುವುದು. ವಿಶ್ವ ಹಿಂದಿ ದಿನದ ಉದ್ದೇಶ ಏನಪ್ಪಾ ಅಂದ್ರ ಹಿಂದಿ ಭಾಷೆಯನ್ನು ಜಾಗತಿಕವಾಗಿ ಏನ್ ಮಾಡೋದಪ್ಪ ಅಂದ್ರ ಪ್ರಚುರ ಪಡಿಸುವುದು, ಆ ಭಾಷೆಗೆ ಉತ್ತೇಜನ ನೀಡುವುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಮಹತ್ವವನ್ನು ಗುರುತಿಸುವುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದಿ ಯಾವ ರೀತಿಯಾಗಿ ಬಳಕೆ ಆಗ್ತದ, ಅದರ ಮಹತ್ವ ಏನಿದೆ ಅನ್ನೋದೇನಪ್ಪಾ ಅಂದ್ರ ಗುರುತಿಸುವುದು. ನೆಕ್ಸ್ಟ್ ನೋಡ್ರಿ, ಹಿಂದಿ ದೇವನಾಗರಿ ಲಿಪಿಯಲ್ಲಿದೆ. ಹಿಂದಿ ಭಾಷೆ ಯಾವ ಲಿಪಿ ಏನದ? ದೇವನಾಗರಿ ಲಿಪಿ ಏನದ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವ 22 ಭಾಷೆಗಳಲ್ಲಿ ಇದು ಒಂದಾಗಿದೆ. ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ನಮ್ಮ ಪರೀಕ್ಷೆ ಕೇಳಿದನ. ಏನಂತ ಕೇಳಿದನ? ಸಂವಿಧಾನದ 8ನೇ ಅನುಸೂಚಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳೋಣ. ಭಾಷೆಗಳ ವಿಷಯಕ್ಕೆ ಸಂಬಂಧಪಟ್ಟದ. 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳು ಬರ್ತಾವಂತ ಕೇಳಿದಾನ.
ಎಷ್ಟು ಭಾಷೆಗಳು ಬರ್ತಾವ? 22 ಭಾಷೆಗಳು ಬರ್ತಾವ. ಆ ಏನು 22 ಭಾಷೆಗಳದಲ್ಲ, ಆ 22 ಭಾಷೆಗಳಲ್ಲಿ ಹಿಂದಿಯೂ ಸಹ ಒಂದು. ಮತ್ತೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಏನಪ್ಪಾ ಅಂದ್ರ ಈ ಈ ಅಂದ್ರೆ 8ನೇ ಅನುಸೂಚಿಯಲ್ಲಿ ಏನಾಗಿದೆಪ್ಪ ಅಂದ್ರ ಸ್ಥಾನವನ್ನು ಪಡೆದಿದೆ. ವಿಶ್ವ ಹಿಂದಿ ದಿನವನ್ನ ಘೋಷಣೆ ಮಾಡಿದವರು ಯಾರಂದ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಬರ್ತಾರೆ. ಯಾವ ವರ್ಷ ಘೋಷಣೆ ಮಾಡ್ತಾರ ಅಂದ್ರೆ 2006ರಲ್ಲೇ ಘೋಷಣೆ ಮಾಡ್ತಾರ. ವಿಶ್ವ ಹಿಂದಿ ದಿನವನ್ನು ಯಾರು ಘೋಷಣೆ ಮಾಡಿದ್ರು? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನಪ್ಪಾ ಅಂದ್ರ ಈ ದಿನವನ್ನ ಘೋಷಣೆ ಮಾಡ್ತಾರ. ಇದರ ಮೊದಲಿಗೆ ಆಚರಣೆ ಮಾಡಿದ ವರ್ಷ ಯಾವ್ದಂದ್ರ 2006. ಮೊದಲಿಗೆ ಆಚರಣೆ ಮಾಡಿದ ವರ್ಷ ಯಾವುದು? 2006. ನೋಡ್ರಿ ಇಲ್ಲಿ ಏನ್ ಪ್ರಶ್ನೆ ಕೇಳಬಹುದು ಅನ್ನೋದು ನೋಡ್ರಿ ಒಂದ್ಸಲ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ 3ನೇ ಭಾಷೆ ಯಾವುದು? ನೋಡ್ರಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ 3ನೇ ಭಾಷೆ ಯಾವ್ದಂದ್ರ ಹಿಂದಿ ಬರ್ತದ. ಯಾವ್ದು ಬರ್ತದ? ಹಿಂದಿ ಬರ್ತದ. ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದದ? ಮೊದಲನೇ ಸ್ಥಾನದಲ್ಲಿ ಯಾವ್ದಪ್ಪ ಅಂದ್ರ ಮ್ಯಾಂಡರಿನ್ ಅದ. ಅಂದ್ರ ಚೀನಾ ದೇಶದ ಭಾಷೆ ಅದು. ಅದು ಏನಪ್ಪಾ ಅಂದ್ರ ಮ್ಯಾಂಡರಿನ್ ಅದ. ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಏನಾದಪ್ಪ ಅಂದ್ರ ಇಂಗ್ಲಿಷ್ ಅದ. 2ನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಇಂಗ್ಲಿಷ್ ಅದ. ಕೆಲವರು ಏನಾಗಿರ್ತದಪ್ಪ ಅಂದ್ರ ಇಂಗ್ಲಿಷ್ ಫಸ್ಟ್ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲ, ಚೀನಾ ಭಾಷೆ ಆದಂತ ಮ್ಯಾಂಡರಿನ್ ಪ್ರಥಮ ಸ್ಥಾನ ಪಡೆದ, ಹಿಂದಿ 3ನೇ ಸ್ಥಾನ ಪಡೆದ, ಇಂಗ್ಲಿಷ್ 2ನೇ ಸ್ಥಾನ ಏನಪ್ಪಾ ಅಂದ್ರ ಪಡ್ಕೊಂಡದ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವ್ದಂದ್ರ ಹಿಂದಿ. ಭಾರತದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವ್ದಂದ್ರ ಹಿಂದಿ ಬರ್ತದ. ನೆಕ್ಸ್ಟ್, ರಾಷ್ಟ್ರೀಯ ಹಿಂದಿ ದಿನ ಯಾವಾಗ ಆಚರಿಸಲಾಗುವುದು? ನೋಡ್ರಿ, ವಿಶ್ವ ಹಿಂದಿ ದಿನನೇ ಬೇರೆ, ರಾಷ್ಟ್ರೀಯ ಹಿಂದಿ ದಿನನೇ ಬೇರೆ. ವಿಶ್ವ ಹಿಂದಿ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೇವೆ ಅಂತ ಹೇಳಿದೀವಿ? ಜನವರಿ 10ಕ್ಕೆ. ರಾಷ್ಟ್ರೀಯ ಹಿಂದಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಸೆಪ್ಟೆಂಬರ್ 14. ಎಷ್ಟು? ಸೆಪ್ಟೆಂಬರ್ 14. ನೆಕ್ಸ್ಟ್ ನೋಡ್ರಿ, 2025ನೇ ಸಾಲಿನ ವಿಶ್ವ ಹಿಂದಿ ದಿವಸದ ಥೀಮ್ ಏನು? ಥೀಮ್ ಏನ್ ಪ್ರಶ್ನೆ ಕೇಳ್ತಾರ ಕಂಪಲ್ಸರಿ. ಬಹಳಷ್ಟು ಸಲ ಏನು ಥೀಮ್ ಮತ್ತು ಆ ದಿನಾಚರಣೆಗೆ ಸಂಬಂಧಪಟ್ಟಂತ ದಿನಾಂಕ ಇವನ್ಗಳನ್ನ ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರಶ್ನೆಗಳನ್ನ ನಮಗೆ ಕೇಳ್ತಾನೆ. ನೋಡ್ರಿ, 2025ನೇ ಸಾಲಿನ ವಿಶ್ವ ಹಿಂದಿ ದಿನದ ಥೀಮ್ ಏನಪ್ಪಾ ಅಂದ್ರೆ ಜಾಗತಿಕ ಏಕತೆ ಮತ್ತು ಸಾಂಸ್ಕೃತಿಕ ಏಕತೆ. ಯಾವುದು? ಜಾಗತಿಕ ಏಕತೆ ಮತ್ತು ಸಾಂಸ್ಕೃತಿಕ ಏಕತೆ ಅಂತ ಬರ್ತದ. ಭಾರತದ ಉಕ್ಕಿನ ಮಹಿಳೆ ಮತ್ತು ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದ್ರ ಇಂದಿರಾ ಗಾಂಧಿ ಅವರು ಬರ್ತಾರೆ. ಯಾರು ಬರ್ತಾರ? ಇಂದಿರಾ ಗಾಂಧಿ ಅವರು ಬರ್ತಾರ. ಮೊದಲ ವಿಶ್ವ ಹಿಂದಿ ಸಮ್ಮೇಳನ ನಡೆದ ವರ್ಷ ಏನಪ್ಪಾ ಅಂದ್ರ 1975. ನೋಡ್ರಿ, ಮೊದಲಿಗೆ ವಿಶ್ವ ಹಿಂದಿ ಸಮ್ಮೇಳನ ನಡೆದಿದ್ದ ಯಾವಾಗಂದ್ರ 1975ರಲ್ಲಿ. ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ನೋಡ್ರಿ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂದ್ರ ಮೊದಲ ವಿಶ್ವ ಹಿಂದಿ ಸಮ್ಮೇಳನ ನಡೆದ ಸ್ಥಳ ಯಾವ್ದಂತ ನಮಗೆ ಪ್ರಶ್ನೆ ಕೇಳಬಹುದು. ಏನು ಇನ್ನೇನು ಕೇಳ್ತೀವಿ ನೋಡ್ರಿ ಪ್ರಶ್ನೆ. ಮೊದಲ ವಿಶ್ವ ಹಿಂದಿ ಸಮ್ಮೇಳನ ನಡೆದ ಸ್ಥಳ ಯಾವ್ದಂದ್ರ ಮಹಾರಾಷ್ಟ್ರದ ನಾಗ್ಪುರ್. ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದವರು ಯಾರಂತ ಕೇಳಬಹುದು. ಯಾರು ಉದ್ಘಾಟನೆ ಮಾಡಿದರು? ಇಂದಿರಾ ಗಾಂಧಿ ಅವರು. ಏನಪ್ಪಾ ಅಂದ್ರ ಅದನ್ನ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಉದ್ಘಾಟನೆ ಮಾಡ್ತಾರ. ಇವೆಲ್ಲ ಏನಪ್ಪಾ ಅಂದ್ರ ಪ್ರಮುಖ ಪ್ರಶ್ನೆಗಳು ಆಗ್ತವ. ನೆಕ್ಸ್ಟ್ ನೋಡ್ರಿ, ವಿಶ್ವ ಹಿಂದಿ ದಿವಸ ಮತ್ತು ರಾಷ್ಟ್ರೀಯ ಹಿಂದಿ ದಿವಸ. ನೋಡ್ರಿ, ವಿಶ್ವ ಹಿಂದಿ ದಿವಸವನ್ನು ನಾವು ಜನವರಿ 10ಕ್ಕೆ ಆಲ್ರೆಡಿ ಸಾಕಷ್ಟು ಇದನ್ನ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದೀವಿ. ಇನ್ನ ರಾಷ್ಟ್ರೀಯ ಹಿಂದಿ ದಿವಸ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ 14ಕ್ಕೆ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತಾರ. ಮೊದಲಿಗೆ ಯಾವ ವರ್ಷ ಆಚರಣೆ ಮಾಡಿದ್ರ ಅಂದ್ರ 1953ರಲ್ಲಿ ಹಿಂದಿ ದಿನವನ್ನು ರಾಷ್ಟ್ರೀಯ ಹಿಂದಿ ದಿವಸವನ್ನು ಮೊದಲಿಗೆ ಯಾವ ವರ್ಷ ಆಚರಣೆ ಮಾಡ್ತಾರಪ್ಪ ಅಂದ್ರ 1953ರಂದು ಮೊದಲಿಗೆ ಆಚರಣೆ ಮಾಡ್ತಾರ. ಮೊದಲಿಗೆ ಅದನ್ನ ಸೆಲೆಬ್ರೇಟ್ ಮಾಡ್ತಾರ. ಹಿಂದಿ ಸಮ್ಮೇಳನ ದಿನವನ್ನು ವಿಶ್ವ ಹಿಂದಿ ದಿವಸವನ್ನು ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಾರ ಅಂತ ಹೇಳಿದ್ವಿ ನಾವು. ಮೊದಲ ವಿಶ್ವ ಹಿಂದಿ ಸಮ್ಮೇಳನ ನಡೆದ ದಿನ ಯಾವಾಗ ನಡೀತು? 1975 ಜನವರಿ 10ಕ್ಕೆ ಅಂದ್ರ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇಂದಿರಾ ಗಾಂಧಿ ಮಹಿಳಾ ಪ್ರಧಾನಮಂತ್ರಿ, ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆದಂತ ಇಂದಿರಾ ಗಾಂಧಿ ಅದನ್ನು ಉದ್ಘಾಟಿಸ್ತಾರ. ಆ ಕಾರಣಕ್ಕಾಗಿ ನಾವು ವಿಶ್ವ ಹಿಂದಿ ದಿವಸವನ್ನ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಿಂದಿ ದಿವಸವನ್ನ ಆಚರಣೆ ಯಾಕೆ ಮಾಡ್ತೀವಪ್ಪ ಅಂದ್ರ ಸಂವಿಧಾನ ಸಭೆಯು ಹಿಂದಿಯನ್ನು ಅಧಿಕೃತ ಭಾಷೆಯನ್ನು ಒಪ್ಪಿಕೊಂಡ ದಿನ. ಯಾವಾಗ ಒಪ್ಕೊಂಡ್ತು? 1949 ಸೆಪ್ಟೆಂಬರ್ 14ಕ್ಕೆ ಒಪ್ಪಿಕೊಂಡಿತ್ತು. ಹಿಂದಿಯನ್ನು ಅಧಿಕೃತ ಭಾಷೆಯನ್ನಾಗಿ ಒಪ್ಪಿಕೊಂಡಿತ್ತು. ಅದ್ರ ಸಲುವಾಗಿ ರಾಷ್ಟ್ರೀಯ ಹಿಂದಿ ದಿವಸವನ್ನು ಆಚರಣೆ ಮಾಡ್ತಾರೆ.
ನೋಡ್ರಿ, ವಿಶ್ವ ಹಿಂದಿ ದಿವಸವನ್ನ ಜಾಗತಿಕವಾಗಿ ಪ್ರಪಂಚದಾದ್ಯಂತ ಏನಪ್ಪಾ ಅಂದ್ರ ಆಚರಿಸಲಾಗ್ತದ. ಅದ ರಾಷ್ಟ್ರೀಯ ಹಿಂದಿ ದಿವಸವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕೇವಲ ಇಂಡಿಯಾದಲ್ಲಿ ಮಾತ್ರ ಏನಪ್ಪಾ ಅಂದ್ರ ಅದನ್ನ ಸೆಲೆಬ್ರೇಟ್ ಅನ್ನ ಮಾಡ್ತಾರ. ನೆಕ್ಸ್ಟ್ ಯಾವ್ದು ಬರ್ತದಂದ್ರ ರಾಷ್ಟ್ರೀಯ ಯುವಕರ ದಿನ. ನೋಡ್ರಿ, ರಾಷ್ಟ್ರೀಯ ಯುವಕರ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದಂದ್ರ ಜನವರಿ 12. ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಯುವ ಮತ್ತು ಯುವಕರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಜನವರಿ 12. ಯಾಕೆ ಆಚರಣೆ ಮಾಡ್ತಾರೆ ಇದನ್ನ? ನೋಡ್ರಿ, ಯಾಕೆ ಆಚರಣೆ ಮಾಡ್ತಾರಂದ್ರ ಸ್ವಾಮಿ ವಿವೇಕಾನಂದರ ತತ್ವಗಳು, ಆದರ್ಶಗಳು ಮತ್ತು ಅವರ ಯುವ ಶಕ್ತಿಯ ಮೇಲೆ ಇಟ್ಟಿದ ನಂಬಿಕೆ ಭಾರತೀಯ ಯುವಕರಿಗೆ ದೊಡ್ಡ ಸ್ಫೂರ್ತಿಯ ಮೂಲವಾಗಿದೆ ಎಂದು ಸರ್ಕಾರವು ಭಾವಿಸಿ ದೇಶದ ಭವಿಷ್ಯವನ್ನು ರೂಪಿಸಲಿ ಯುವಕರ ಪಾತ್ರ ಬಹಳ ಮುಖ್ಯವೆಂದು ಸ್ವಾಮಿ ವಿವೇಕಾನಂದರು ನಂಬಿದ್ದರು. ಅವರ ತತ್ವಗಳನ್ನು ಯುವ ಜನರಲ್ಲಿ ಜಾಗೃತಗೊಳಿಸುವುದೇ. ಯಾರ ತತ್ವಗಳು? ಸ್ವಾಮಿ ವಿವೇಕಾನಂದರ ತತ್ವಗಳು, ಆದರ್ಶಗಳು ಮತ್ತು ಅವ್ರೇನು ಯುವ ಶಕ್ತಿ ಮೇಲೆ ಇಟ್ಟಂತ ನಂಬಿಕೆ ಏನದಲ್ಲ ಅವೆಲ್ಲವೂ ಯುವಕರಲ್ಲಿ ಬಿತ್ತು ಸಲುವಾಗಿ ಯುವಕರಿಗೆ ಅವುಗಳನ್ನು ತಲುಪಿಸಿ ಯುವ ಜನಾಂಗವನ್ನು ದೇಶದ ಅಭಿವೃದ್ಧಿಯಲ್ಲಿ ಜಾಗೃತಗೊಳಿಸುವ ಉದ್ದೇಶದಿಂದ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ಯುವಕರ ದಿನವನ್ನು ಸ್ವಾಮಿ ವಿವೇಕಾನಂದರ ಜನ್ಮ ದಿನವಾದಂತ ಜನವರಿ 12 ಏನ್ ಮಾಡ್ತಪ್ಪ ಅಂದ್ರ ಸರ್ಕಾರ ಸೆಲೆಕ್ಟ್ ಮಾಡ್ತದ. ನೋಡ್ರಿ, ಈ ರಾಷ್ಟ್ರೀಯ ಯುವಕರ ಜನ್ಮ ದಿನವನ್ನು ಯಾರ ಜನ್ಮ ದಿನದ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂದ್ರ ಸ್ವಾಮಿ ವಿವೇಕಾನಂದರು. ನೋಡ್ರಿ, ರಾಷ್ಟ್ರೀಯ ಯುವಕರ ದಿನವನ್ನು ನಾವೇನಪ್ಪ ಅಂದ್ರ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದೇ ಭಾರತೀಯ ಪ್ರವಾಸಿ ದಿವಸವನ್ನ ಪ್ರೆಸೆಂಟ್ ಏನ್ ಮಾಡ್ತೀವಪ್ಪ ಅಂದ್ರ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ. ನೆನಪಿರಲಿ. ನೋಡ್ರಿ, ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಏನಂದ್ರ ನರೇಂದ್ರನಾಥ್ ದತ್. ನೋಡ್ರಿ, ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ಏನಪ್ಪಾ ಅಂದ್ರ ನರೇಂದ್ರನಾಥ್ ದತ್ ಅಂತ ಬರ್ತಾರ. ರಾಷ್ಟ್ರೀಯ ಯುವಕ ದಿನಾಚರಣೆಯನ್ನು ಮೊದಲಿಗೆ ಆಚರಣೆ ಮಾಡಿದ ವರ್ಷ 1985. ಪ್ರಥಮ ಬಾರಿಗೆ ಆಚರಣೆ ಮಾಡಿದಂತ ವರ್ಷ ಯಾವ್ದಪ್ಪ ಅಂದ್ರ 1985. ನೋಡಿ, ಇಲ್ಲಿ ಪ್ರಶ್ನೆಗಳದ ನೋಡ್ರಿ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು. ರಾಷ್ಟ್ರೀಯ ಯುವಕರ ದಿನವನ್ನು ಯಾರ ಜನ್ಮ ದಿನದಂದು ಆಚರಿಸಲಾಗುತ್ತದೆ? ಯಾರ ದಿನದಂದು ಆಚರಣೆ ಮಾಡ್ತೀವಿ ನಾವು? ಸ್ವಾಮಿ ವಿವೇಕಾನಂದರ ದಿನದಂದು ಅಂದ್ರೆ ಜನ್ಮ ದಿನದಂದು ನಾವು ಆಚರಣೆಯನ್ನ ಮಾಡ್ತೀವಿ. ಅಂತಾರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುವುದು? ನೋಡ್ರಿ, ರಾಷ್ಟ್ರೀಯ ಯುವಕರ ದಿನ ಬೇರೆ, ಅಂತಾರಾಷ್ಟ್ರೀಯ ಯುವಕರ ದಿನ ಬೇರೆ. ರಾಷ್ಟ್ರೀಯ ಯುವಕರ ದಿನವನ್ನು ಜನವರಿ 12 ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಯುವಕರ ಅಥವಾ ಯುವ ದಿನವನ್ನು ಆಗಸ್ಟ್ 12. ಅಂತಾರಾಷ್ಟ್ರೀಯ ಆಗಸ್ಟ್ 12, ರಾಷ್ಟ್ರೀಯ ಜನವರಿ 12. 12 ಬರ್ತಾವ. ಆದ್ರೆ ತಿಂಗಳ ಮಾತ್ರ ಏನಾಗ್ತಾವಪ್ಪ ಅಂದ್ರ ಚೇಂಜಸ್ ಗಳ ಆಗ್ತಾವ. ರಾಷ್ಟ್ರೀಯ ಯುವಕರ ದಿನ ಜನವರಿ 12, ಅಂತಾರಾಷ್ಟ್ರೀಯ ಯುವಕರ ದಿನ ಏನ್ ಮಾಡ್ತೀವಿ? ಆಗಸ್ಟ್ 12 ಏನಪ್ಪಾ ಅಂದ್ರ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ರಾಷ್ಟ್ರೀಯ ಯುವಕರ ದಿನವನ್ನು ಘೋಷಣೆ ಮಾಡಿತು? ನೋಡ್ರಿ, ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ರಾಷ್ಟ್ರೀಯ ಯುವಕರ ದಿನವನ್ನು ಘೋಷಣೆ ಮಾಡಿದ ಅಂದ್ರ 1984ರಲ್ಲಿ ಘೋಷಣೆ ಮಾಡ್ತದ. 1984ರಲ್ಲಿ ಅದು ಘೋಷಣೆ ಮಾಡ್ತದ. 85ಕ್ಕ ಮೊದಲ ಬಾರಿಗೆ ಅದನ್ನ ಸೆಲೆಬ್ರೇಟ್ ಅನ್ನ ಮಾಡ್ತಾರೆ. ನೋಡ್ರಿ, ಅಂತಾರಾಷ್ಟ್ರೀಯ ಯುವ ದಿನ ಯಾವಾಗ ಆಚರಣೆ ಮಾಡ್ತಾರ ಅಂತ ಹೇಳಿದ್ವಿ ನಾವು. ಯಾವಾಗ ಮಾಡ್ತಾರ? ಆಗಸ್ಟ್ 12. ಯಾವಾಗ ಮಾಡ್ತಾರ? ಆಗಸ್ಟ್ 12ಕ್ಕ ಮಾಡ್ತಾರ. ನೋಡ್ರಿ, ಅದ್ರ ಇನ್ನೇನೆ ಒಂಚೂರು ನೋಡ್ಕೊಂಬೇಡನು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 1999 ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನವನ್ನಾಗಿ ಘೋಷಣೆ ಮಾಡಿತು. ನೋಡ್ರಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 1999ರಲ್ಲಿ ಆಗಸ್ಟ್ 12 ನಾವು ಅಂತಾರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರ ಘೋಷಣೆ ಮಾಡ್ತದ. ಇದನ್ನ ಮೊದಲಿಗೆ ಯಾವ ವರ್ಷ ಆಚರಣೆ ಮಾಡ್ತಾರಂದ್ರ 2000ರಲ್ಲಿ. ಎಷ್ಟರಲ್ಲಿ ಆಚರಣೆ ಮಾಡ್ತಾರ? ಅಂತಾರಾಷ್ಟ್ರೀಯ ಯುವಕರ ದಿನವನ್ನು ಮೊದಲಿಗೆ ಯಾವಾಗ ಆಚರಣೆ ಮಾಡ್ತಾರಂದ್ರ 2000 ಇಸ್ವಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಸೆಲೆಬ್ರೇಟ್ ಮಾಡ್ಲಾಗ್ತದ. ರಾಷ್ಟ್ರೀಯ ಯುವಕರ ದಿನವನ್ನು ಮೊದಲಿಗೆ ಯಾವಾಗ ಆಚರಣೆ ಮಾಡ್ತಾರ? 1985ರಲ್ಲಿ ಅದನ್ನ ಮಾಡ್ತಾರ. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದರ ಸಂಕ್ಷಿಪ್ತ ಮಾಹಿತಿ ಅದ, ಬಹಳಷ್ಟು ಇಂಪಾರ್ಟೆಂಟ್. ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಅಂತ ತಗೋರಿ, ಆ ಸ್ವಾಮಿ ವಿವೇಕಾನಂದರ ಮೇಲೆ ಪ್ರಶ್ನೆಗಳಿರಲ್ಲ ಅಂದ್ರ ಆ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗಲ್ಲ ಅನಿಸ್ತದ. ಆ ಲೆವೆಲ್ಗೆ ಏನಾಗ್ತವಪ್ಪ ಅಂದ್ರ ಸ್ವಾಮಿ ವಿವೇಕಾನಂದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಏನಪ್ಪಾ ಅಂದ್ರ ಬರ್ತಾವ. ಅದ್ರ ಸಲುವಾಗಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ,
ಸ್ವಾಮಿ ವಿವೇಕಾನಂದರ ಪರಿಚಯ ಮತ್ತು ಬಾಲ್ಯ ನೋಡೋಣ. ಸ್ವಾಮಿ ವಿವೇಕಾನಂದರ ಪೂರ್ಣ ಹೆಸರು ಅಥವಾ ಮೊದಲ ಹೆಸರು ಏನಪ್ಪಾ ಅಂದ್ರ ನರೇಂದ್ರನಾಥ್ ದತ್. ಸ್ವಾಮಿ ವಿವೇಕಾನಂದರ ಹೆಸರು ಏನಪ್ಪಾ ಅಂದ್ರ ಮೊದಲ ಹೆಸರು ಏನಂದ್ರ ನರೇಂದ್ರನಾಥ್ ದತ್ ಅಂತ ಬರ್ತಾರೆ. ಇವರ ಜನನ ಯಾವಾಗ ಆಗ್ತದ ಅಂದ್ರ 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಸ್ವಾಮಿ ವಿವೇಕಾನಂದರು ಯಾವಾಗ ಜನಿಸಿದ್ರಂದ್ರ 1863 ಜನವರಿ 12ಕ್ಕೆ ಏನ್ ಮಾಡ್ತಾರ, ಕಲ್ಕತ್ತಾ ನಗರದಲ್ಲಿ ಜನಿಸ್ತಾರ. ಇವರ ತಂದೆ ವಿಶ್ವನಾಥ ದತ್ತ. ಯಾರ ತಂದೆ? ಸ್ವಾಮಿ ವಿವೇಕಾನಂದರ ತಂದೆ ಯಾರಪ್ಪ ಅಂದ್ರೆ ವಿಶ್ವನಾಥ ದತ್ತ. ತಾಯಿ ಭುವನೇಶ್ವರಿ ದೇವಿ ಬರ್ತಾರ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ, ನೀವು ಕಂಪಲ್ಸರಿ ನೆನಪಿಟ್ಕೋಬೇಕು ಇದನ್ನ, ಸಾಕಷ್ಟು ಬಾರಿ ಎಕ್ಸಾಮ್ ಕೇಳೋಣ. ಸ್ವಾಮಿ ವಿವೇಕಾನಂದರ ಗುರು ಯಾರು? ಯಾರದರ ಸ್ವಾಮಿ ವಿವೇಕಾನಂದರ ಗುರು? ರಾಮಕೃಷ್ಣ ಪರಮಹಂಸರು ಬರ್ತಾರ. ಸ್ವಾಮಿ ವಿವೇಕಾನಂದರ ಗುರು ಯಾರಂದ್ರ ರಾಮಕೃಷ್ಣ ಪರಮಹಂಸರು ಬರ್ತಾರ. ಇನ್ನು ಸ್ವಾಮಿ ವಿವೇಕಾನಂದರ ಸಾಧನೆಗಳು ಅದ್ಭುತವಾಗಿ ಬದುಕಿದ್ದು 32-33 ವರ್ಷ ಅಷ್ಟೇ ಬದುಕಿದ್ದವರು. ಇಡೀ ಪ್ರಪಂಚದೊಳಗೆ ಎಲ್ಲರಿಗೂ ಸ್ಫೂರ್ತಿಯಾಗಿ ಹೋದ್ರು ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ನೋಡ್ರಿ, ಅವ್ರ ಏನ್ ಪ್ರಮುಖ ಸಾಧನೆ? ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರ. ಚಿಕಾಗೋ ಧರ್ಮ ಸಮ್ಮೇಳನ ಯಾವಾಗ ನಡೀತಂದ್ರ 1893 ನಡೀತದ. ಇದು ಅಮೆರಿಕದ ಚಿಕಾಗೋ ನಗರದಲ್ಲಿ ಏನಾಗ್ತದಪ್ಪ ಅಂದ್ರೆ ನಡೀತದ. ನೋಡ್ರಿ, ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾಷಣ ಮಾಡಿದರು. 1893 ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತದಪ್ಪ ಅಂದ್ರ ಅಮೆರಿಕ ದೇಶದ ಚಿಕಾಗೋ ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನ, ಪ್ರಥಮ ವಿಶ್ವ ಧರ್ಮ ಸಮ್ಮೇಳನ ನಡೀತದ. ಆ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾಷಣವನ್ನ ಮಾಡಿದವರು ಯಾರಂದ್ರ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಯಾರು ಬರ್ತಾರೆ? ಸ್ವಾಮಿ ವಿವೇಕಾನಂದರು ಬರ್ತಾರೆ. ಅವರ ಭಾಷಣದಲ್ಲಿ ಮೊದಲು ಏನ್ ಬಳಕೆ ಮಾಡ್ತಾರಪ್ಪ ಅಂದ್ರ ಅಮೆರಿಕದ ನನ್ನ ಸಹೋದರ ಮತ್ತು ಸಹೋದರಿಯರೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅನ್ನೋ ಏನಪ್ಪಾ ಅಂದ್ರ ಸಾಲನ ಬಳಸ್ತಾರ. ಅವಾಗ ಅಲ್ಲಿ ಕುಂತವ್ರು ಎಲ್ಲರೂ ಏನಪ್ಪಾ ಅಂದ್ರ ಚಪ್ಪಾಳೆನ ತೊಟ್ಟೋದ್ರ ಮೂಲಕ ಏನಪ್ಪಾ ಅಂದ್ರ ಸ್ವಾಮಿ ವಿವೇಕಾನಂದರಿಗೆ ಗೌರವವನ್ನು ಸಲ್ಲಿಸ್ತಾರ. ನೋಡ್ರಿ, ಇಲ್ಲಿ ಏನು ಪ್ರಶ್ನೆ ಕೇಳಬಹುದು? ಪ್ರಥಮ ವಿಶ್ವ ಧರ್ಮ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳಬಹುದು. ಎಲ್ಲಿ ನಡೀತು? ಚಿಕಾಗೋ ನಗರದಲ್ಲಿ ಏನಾಗ್ತದಪ್ಪ ಅಂದ್ರೆ ನಡೀತದ. ಅಮೆರಿಕದ ಚಿಕಾಗೋ ನಗರದಲ್ಲಿ ಏನಾಗ್ತದಪ್ಪ ಅಂದ್ರೆ ನಡೀತದ. ಈ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಯಾರು ಭಾಗವಹಿಸಿದ್ದರು? ಯಾರು ಭಾಗವಹಿಸಿದ್ದರು? ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ದರು. ಪ್ರಥಮ ವಿಶ್ವ ಧರ್ಮ ಸಮ್ಮೇಳನ ಯಾವ ವರ್ಷ ನಡೆಯಿತು? ಯಾವ ವರ್ಷ ನಡೀತದು? 1893ರಲ್ಲಿ ನಡೀತು. ಎಷ್ಟರಲ್ಲಿ ನಡೀತು? 1893ರಲ್ಲಿ. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಬರ್ತದ. ಇದನ್ನ 1897ರಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು ತಮ್ಮ ಗುರುವಿನ ಹೆಸರಿನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ರಾಮಕೃಷ್ಣ ಮಿಷನ್ ಅಂತ ಏನಪ್ಪಾ ಅಂದ್ರೆ ಹೆಸರನ್ನ ಕೊಡ್ತಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿದೆ. ರಾಮಕೃಷ್ಣ ಮಿಷನ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿದೆ. ಸ್ವಾಮಿ ವಿವೇಕಾನಂದರು ಯಾರ ಸಭೆ ನೆನಪಿಗಾಗಿ ರಾಮಕೃಷ್ಣ ಮಿಷನ್ ಅನ್ನು 1897ರಲ್ಲಿ ಸ್ಥಾಪನೆ ಮಾಡಿದ್ರಂದ್ರ ತಮ್ಮ ಗುರು ಆದಂತ ರಾಮಕೃಷ್ಣ ಪರಮಹಂಸರ ಸಭೆ ನೆನಪಿಗಾಗಿ ಅದನ್ನ ಸ್ಥಾಪನೆ ಮಾಡ್ತಾರ. ಎಲ್ಲಿ ಸ್ಥಾಪನೆ ಮಾಡ್ತಾರ ಅದನ್ನ? ಬೇಲೂರು ಮಠ. ಪಶ್ಚಿಮ ಬಂಗಾಳ ರಾಜ್ಯದ ಬೇಲೂರು ಮಠದಲ್ಲಿ ಏನಪ್ಪ ಅಂದ್ರೆ ಅದನ್ನ ಸ್ಥಾಪನೆಯನ್ನ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಸ್ವಾಮಿ ವಿವೇಕಾನಂದರ ಹೆಸರು ಹೇಗೆ ಬದಲಾಯಿತು? ಇವರ ಪೂರ್ವ ಬಾಲ್ಯದ ಹೆಸರು ಏನಂತ ಕೇಳಿದ್ವಿ? ಬಾಲ್ಯದ ಹೆಸರು ಏನಂತ ಕೇಳಿದ್ವಿ ನಾವು? ನರೇಂದ್ರನಾಥ್ ದತ್ತ ಅಂತ ಕೇಳಿದಿವಿಲ್ಲ. ಹಾಗಾದ್ರೆ ಇವರು ಸ್ವಾಮಿ ವಿವೇಕಾನಂದರಾಗಿ ಹೆಂಗ್ ಚೇಂಜಸ್ ಆದ್ರು? ನೋಡಿ, ಹೆಂಗ್ ಚೇಂಜಸ್ ಆಗ್ತಾರಂದ್ರ ಇವರ ಮೊದಲ ಹೆಸರು ನರೇಂದ್ರನಾಥ್ ದತ್. ಇವರಿಗೆ ವಿವೇಕಾನಂದ ಎಂಬ ಹೆಸರನ್ನು ಸೂಚಿಸಿದವರು ಖೇತ್ರಿಯ ಮಹಾರಾಜರಾದ ಅಜಿತ್ ಸಿಂಗ್. ಯಾವ ಸಿಂಗ? ಅಜಿತ್ ಸಿಂಗ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ನರೇಂದ್ರನಾಥ್ ದತ್ತರಿಗೆ ಏನಪ್ಪಾ ಅಂದ್ರ ವಿವೇಕಾನಂದ ಎಂಬ ಹೆಸರನ್ನು ಕೊಡ್ತಾರ. ಸ್ವಾಮಿ ವಿವೇಕಾನಂದರಿಗೆ ವಿವೇಕಾನಂದ ಎಂಬ ಹೆಸರು ಕೊಟ್ಟವರು ಯಾರಪ್ಪ ಅಂದ್ರ ಅಜಿತ್ ಸಿಂಗ್. ಖೇತ್ರಿಯ ಮಹಾರಾಜರಾದಂತ ಅಜಿತ್ ಸಿಂಗ್ ಅವ್ರ ಏನಪ್ಪಾ ಅಂದ್ರ ನರೇಂದ್ರನಾಥ್ ದತ್ ಅವರಿಗೆ ವಿವೇಕಾನಂದ ಎಂಬ ಹೆಸರನ್ನ ಕೊಡ್ತಾರ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಒಂದು ಘೋಷವಾಕ್ಯ ಅದ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಬಹಳ ಪ್ರಸಿದ್ಧವಾದಂತ ವ್ಯಾಖ್ಯ ಅದ ನೋಡ್ರಿ. ನೇಮ ಹೇಳ್ತೀನಿ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ.
ಇದನ್ನ ಒಂಚೂರು ನಮ್ಮ ಲೈಫಿಗೆ ನಾವು ಏನಪ್ಪಾ ಅಂದ್ರೆ ಅಳವಡಿಸ್ಕೊಳ್ಳೋಣ. ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆ ಓದೋದಕ್ಕಾಗಿ ಏನ್ ಮಾಡಿದ್ವಪ್ಪ ಅಂದ್ರ ಬಿಜಾಪುರ ಹೋಗಿದ್ವಿ, ಧಾರವಾಡ ಹೋಗಿದ್ವಿ, ಬೆಂಗಳೂರು ಹೋಗಿದ್ವಿ, ಬೇರೆ ಬೇರೆ ಸ್ಥಳದ ಎಲ್ಲವೂ ಏನಪ್ಪಾ ಅಂದ್ರೆ ಹೋಗಿದ್ವಿ. ಸುಮ್ಮನೆ ನಮ್ಮ ಲೈಫಿಗೆ ಒಂಚೂರು ಅನ್ವಯಿಸ್ಕೊಂಡು ನೋಡೋಣ ಅದನ್ನ. ಏನ್ ಮಾಡ್ಬೋದು ಇದನ್ನ ನಮ್ಮ ಲೈಫಿಗೆ ಯಾವ ರೀತಿ ಟರ್ನ್ ಮಾಡ್ಕೋಬಹುದು ಅನ್ನೋದು ನೋಡ್ರಿ. ಹೇಳಿ ಎದ್ದೇಳಿ, ಹೇಳಿ ಎದ್ದೇಳಿ, ಒಂದು ನೌಕರಿ ತಗೋ ತನಕ ಓದುವುದನ್ನ ನಿಲ್ಲಿಸದಿರಿ. ಹೇಳಿ ಎದ್ದೇಳಿ, ಒಂದು ನೌಕರಿ ತಗೋತನ ಓದುವುದನ್ನು ನಿಲ್ಲಿಸದಿರಿ. ನೋಡ್ರಿ, ಈಗಂತೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಮಂದಿ ತಯಾರಿ ಮಾಡ್ತಿದ್ದಾರ. ಬಹಳಷ್ಟು ಮಂದಿ ಏನಪ್ಪಾ ಅಂದ್ರೆ ಓದ್ತಿದ್ದಾರ. ಹಾಗಾದ್ರೆ ಎಲ್ಲರೂ ಯಶಸ್ವಿ ಆಗ್ತಾರ? ಇಲ್ಲ. ಎಲ್ಲರೂ ಏನ್ ಎಫರ್ಟ್ ಮಾಡ್ತಾರ ಅದಕ್ಕಿಂತ ಹೆಚ್ಚಿಗೆ ನಾವು ಎಫರ್ಟ್ ಅನ್ನು ಹಾಕಿದ್ವಿ ಅಂದ್ರ ಖಂಡಿತ ನಮಗೊಂದು ಏನ್ ಜಾಬ್ ಸಿಕ್ಕೇ ಸಿಗ್ತದ, ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗ್ತದ. ಇದ್ರೊಳಗೆ ಯಾವುದೇ ಸಂಶಯ ಇಲ್ಲ. ತಂದೆ ತಾಯಿಗಳ ನಮ್ಮ ಮೇಲೆ ಬಹಳಷ್ಟು ಭರವಸೆಗಳನ್ನ ಇಟ್ಟುಕೊಂಡಿದ್ದಾರೆ. ನಮ್ಮ ಮಕ್ಕಳು ನಾವು ನೌಕರಿ ತಗೊಳ್ಳಂತ ಏನಪ್ಪಾ ಅಂದ್ರ ಊರ್ ಬಿಟ್ಟು ಕಳ್ಸಿದಾರ ನಮ್ಮನ್ನ. ಬಿಜಾಪುರಕ್ಕೋ, ಬೆಂಗಳೂರಕ್ಕೋ, ಧಾರವಾಡಕ್ಕೋ ಸಾಕಷ್ಟು ಮಂದಿ ಬಂದಾರ. ಮತ್ತೆ ಅಲ್ಲಿ ತಾನ ಹೋಗಿಸಿ ಹಾಗೆ ಕಾಲೇ ಕೈಲಿ ಬಂದ್ರ ತಂದೆ ತಾಯಿಗೆ ಏನ್ ತುಂಬಾ ನಿರಾಶೆ ಆಗಲ್ಲ? ಅದ್ರ ಸಲ ಸ್ನೇಹಿತರೆ, ಏನ್ ಎಲ್ಲರೂ ಎಫರ್ಟ್ ಮಾಡ್ತಾರ ಅದಕ್ಕಿಂತ ನಾವು ಒಂಚೂರಿ ಜಾಸ್ತಿ ಎಫರ್ಟ್ ಮಾಡಿದ್ವಿ ಅಂದ್ರ ಖಂಡಿತ ನಮಗೆ ಏನಾಗ್ತದಪ್ಪ ಅಂದ್ರ ಜಾಬ್ ಸಿಕ್ಕೇ ಸಿಗ್ತದ. ನಾವು ನೀವು ಎಲ್ಲರೂ ಸೇರಿ ಏನ್ ಮಾಡಮಪ್ಪ ಅಂದ್ರ ನಮ್ಮ ತಂದೆಯ ಆಸೆ ಆಕಾಂಕ್ಷೆಗಳೇನದಪ್ಪ ಅವ್ರು ಯಾವುದೇ ಕಾರಣಕ್ಕೂ ನಿರಾಶೆ ಆಗದಂತೆ ಏನಪ್ಪಾ ಅಂದ್ರ ನೋಡ್ಕೊಳ್ಳೋಣ. ನಾವು ಇನ್ನೊಂಚೂರು ಏನಪ್ಪಾ ಅಂದ್ರ ಸ್ಟಡಿಯನ್ನ ಮಾಡೋಣ. ಈಗ ಏನ್ ಸ್ಟಡಿ ಮಾಡ್ತಾ ಇದ್ದೀವಿ, ಇನ್ನೊಂಚೂರು ಏನಪ್ಪಾ ಅಂದ್ರೆ ಜಾಸ್ತಿ ಎಫರ್ಟ್ ಹಾಕೋದು. ನೆಕ್ಸ್ಟ್ ನೋಡ್ರಿ, ಭಾರತೀಯ ಸೇನಾ ದಿನ ಬರ್ತದ. ನೆಕ್ಸ್ಟ್ ಏನ್ ಬರ್ತದ? ಭಾರತೀಯ ಸೇನಾ ದಿನ ಬರ್ತದ. ಭಾರತೀಯ ಸೇನಾ ದಿನವನ್ನು ಭಾರತದಲ್ಲಿ ಯಾವಾಗ ಆಚರಣೆ ಮಾಡ್ತಾರಂದ್ರ ಜನವರಿ 15ಕ್ಕೆ. ಯಾವಾಗ ಆಚರಣೆ ಮಾಡ್ತಾರ? ಜನವರಿ 15ಕ್ಕೆ ಆಚರಣೆ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಕೇಳಬಾರ್ದ, ಭಾರತದಲ್ಲಿ ಭಾರತೀಯ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಯಾವಾಗ ಆಚರಣೆ ಮಾಡ್ತಾರ? ಜನವರಿ 15ಕ್ಕೆ ಆಚರಣೆ ಮಾಡ್ತಾರ. ಏಕೆ ಅವತ್ತೇ ಯಾಕೆ ಆಚರಣೆ ಮಾಡ್ತಾರ ಅನ್ನೋ ನೋಡ್ರಿ. 1949ರಲ್ಲಿ ಇದೇ ದಿನದಂದು, ಇದೇ ದಿನ ಅಂದ್ರೆ ಯಾವುದು? ಜನವರಿ 15ರಂದು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ಯಾರು? KM ಕಾರ್ಯಪ್ಪ ಕರ್ನಾಟಕದವರು ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಅವರಿಂದ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ಸ್ವೀಕರಿಸಿದರು. ಅದರ ಸಲುವಾಗಿ ಭಾರತೀಯ ಸೇನಾ ದಿನವನ್ನು ಜನವರಿ 15ಕ್ಕೆ ಏನಪ್ಪಾ ಅಂದ್ರೆ ಆಚರಣೆ ಮಾಡಲಾಗ್ತದ. ನೋಡ್ರಿ, ನಮಗೆಲ್ಲರಿಗೂ ಏನಪ್ಪಾ ಅಂದ್ರ ಸ್ವಾತಂತ್ರ್ಯ ಯಾವಾಗ ಸಿಕ್ಕದ ಅನ್ನೋದು ಗೊತ್ತಾದ. ನಮಗೆಲ್ಲರಿಗೂ ಸ್ವಾತಂತ್ರ್ಯ ಯಾವಾಗ ಸಿಕ್ತು? ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನೋಡ್ರಿ. ಯಾವಾಗ ಸಿಕ್ತಂದ್ರ 1947 ಆಗಸ್ಟ್ 15ಕ್ಕೆ ಏನಪ್ಪಾ ಅಂದ್ರೆ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತು. ಅಂದ್ರ ಮಿಲಿಟರಿ ಕ್ಷೇತ್ರದೊಳಗೆ ಬ್ರಿಟಿಷರು ಬಿಡಲಿಲ್ಲ ಮನ. ಸುಮಾರು 2 ವರ್ಷಗಳ ಸ್ವಾತಂತ್ರ್ಯ ಸಿಕ್ಕ ಆದ್ಮೇಲೆ 2 ವರ್ಷ ಏನಪ್ಪಾ ಅಂದ್ರ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಅವಾಗ 1949 ಜನವರಿ 15ಕ್ಕೆ ಏನಪ್ಪಾ ಅಂದ್ರ ಬ್ರಿಟಿಷ್ ಕಮಾಂಡರ್ ಆದಂತ ಸರ್ ಫ್ರಾನ್ಸಿಸ್ ಬೂಚರ್ ಅಂತ ಬರ್ತಾರೆ. ಯಾರು ಬರ್ತಾರ? ಸರ್ ಫ್ರಾನ್ಸಿಸ್ ಬೂಚರ್ ಅಂತ ಬರ್ತಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಅಧಿಕಾರವನ್ನ, ಕಮಾಂಡರ್ ಇನ್ ಚೀಫ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಅಧಿಕಾರವನ್ನ ಏನ್ ಮಾಡ್ತಾರಪ್ಪ ಅಂದ್ರ KM ಕಾರ್ಯಪ್ಪ ಅವರವರಿಗೆ ವರ್ಗಾವಣೆ ಮಾಡ್ತಾರ. ಯಾರೇನ್ ಮಾಡ್ತಾರ? KM ಕಾರ್ಯಪ್ಪ ಅವ್ರಿಗೆ ಏನಪ್ಪಾ ಅಂದ್ರ ವರ್ಗಾವಣೆ ಮಾಡ್ತಾರ. ಆ ದಿನದ ಸವಿ ನೆನಪಿಗಾಗಿ ಭಾರತೀಯ ಸೇನಾ ದಿನವನ್ನ ಆಗಿ ಆಚರಣೆ ಮಾಡ್ಲಾಗ್ತದ. ಏನ್ ಮಾಡ್ತದ? ಆ ಗೌರವಾರ್ಥವಾಗಿ ಏನಾಗ್ತದಪ್ಪ ಅಂದ್ರ ಭಾರತೀಯ ಸೇನಾ ದಿನವನ್ನಾಗಿ ಆಚರಣೆ ಮಾಡ್ಲಾಗ್ತದ. ಇನ್ನೊಂದ್ ಚೂರು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ಇದನ್ನ. ನೋಡ್ರಿ, 1949 ಜನವರಿ 15ಕ್ಕೆ ಬ್ರಿಟಿಷ್ ಕಮಾಂಡ್ ಇನ್ ಚೀಫ್ ಆದಂತ ಸರ್ ಫ್ರಾನ್ಸಿಸ್ ಬೂಚರ್ ಅವ್ರ ಏನಪ್ಪಾ ಅಂದ್ರ ತಮ್ಮ ಅಧಿಕಾರವನ್ನು KM ಕಾರ್ಯಪ್ಪ ಅವ್ರಿಗೆ ಏನಪ್ಪಾ ಅಂದ್ರ ಹಸ್ತಾಂತರ ಮಾಡ್ತಾರ. ಆ ದಿನದ ಸವಿ ನೆನಪಿಗಾಗಿ ಈ ದಿನವನ್ನ ಆಚರಣೆ ಮಾಡ್ತಾರೆ. ಯಾವ ದಿನ ಅದು? ಭಾರತೀಯ ಸೇನಾ ದಿನವನ್ನು ಆಚರಣೆ ಮಾಡ್ತಾರೆ. ಯಾವ ದಿನ ಅದು? ಭಾರತೀಯ ಸೇನಾ ದಿನ. ಯಾವ ದಿನಾಂಕದಿಂದ ಆಚರಣೆ ಮಾಡ್ತಾರ? ಜನವರಿ 15ಕ್ಕೆ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಬರಬಹುದು ನೋಡ್ರಿ. ಇಂಡೋ ಮತ್ತು ಚೀನಾ ಯುದ್ಧ ಯಾವಾಗ ನಡೆಯಿತು? ಅಂದ್ರೆ ಭಾರತ ಮತ್ತು ಚೀನಾದ ಮಧ್ಯೆ ಯುದ್ಧ ಯಾವಾಗ ನಡೀತು ಅಂತ ಪ್ರಶ್ನೆ ಕೇಳಿದನ. ಇಲ್ಲಿ 1962ರಲ್ಲಿ
ಚೀನಾ ಏನಾಗ್ತದಪ್ಪ ಅಂದ್ರ ಜಯಭರಿ ಆಗ್ತದ. ನೆಕ್ಸ್ಟ್ ಕಾರ್ಗಿಲ್ ಯುದ್ಧ ಯಾವಾಗ ನಡೆಯಿತು? ಕಾರ್ಗಿಲ್ ಯುದ್ಧ ಯಾವಾಗ ನಡೀತು? 1999ರಲ್ಲಿ ಏನಾಗ್ತದಪ್ಪ ಅಂದ್ರ ಕಾರ್ಗಿಲ್ ಯುದ್ಧ ನಡೀತದ. ಇದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ನಡೀತದ. ಭಾರತ ಕೊನೆಗೆ ಏನಾಗ್ತದಪ್ಪ ಅಂದ್ರ ಜಯಭರಿ ಆಗ್ತದ. ಏನಾಗ್ತದ? ಜಯಭರಿ ಆಗ್ತದ. ನೆಕ್ಸ್ಟ್ ಬ್ರಿಟಿಷ್ ಭಾರತೀಯ ಸೇನೆಯ ಸ್ಥಾಪನೆಯಾದ ವರ್ಷ ಯಾವ ವರ್ಷ? ಬ್ರಿಟಿಷ್ ಭಾರತೀಯ ಸೇನೆ ಯಾವ ವರ್ಷ ಸ್ಥಾಪನೆ ಆಯ್ತಂದ್ರ 1895 ಏಪ್ರಿಲ್ 1ಕ್ಕೆ ಏನಾಗ್ತದಪ್ಪ ಅಂದ್ರ ಅದು ಸ್ಥಾಪನೆ ಆಗ್ತದೆ. ನೋಡ್ರಿ, ಭಾರತೀಯ ಸೇನೆ ಬೇರೆ, ಬ್ರಿಟಿಷ್ ಭಾರತೀಯ ಸೇನೆ ಬೇರೆ. ಸ್ವಾತಂತ್ರ್ಯ ಬಂದ ನಂತರ ಅದು ಏನಾಗ್ಯದಪ್ಪ ಅಂದ್ರ ಭಾರತೀಯ ಸೇನೆ ಆಗ್ಯದ. ಅದಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದ್ರ ಬ್ರಿಟಿಷ್ ಭಾರತೀಯ ಸೇನೆ ಆಗಿತ್ತು. ಈ ಬ್ರಿಟಿಷ್ ಭಾರತೀಯ ಸೇನೆ ಯಾವಾಗ ಸ್ಥಾಪನೆ ಆಯ್ತಂದ್ರ 1895 ಏಪ್ರಿಲ್ 1ಕ್ಕೆ. ನೆಕ್ಸ್ಟ್ ನೋಡ್ರಿ, ಸ್ವತಂತ್ರ ಭಾರತದ ಮೊದಲ ಲೆಫ್ಟಿನೆಂಟ್ ಜನರಲ್ ಯಾರಪ್ಪ ಅಂದ್ರೆ KM ಕಾರ್ಯಪ್ಪ ಅವರು ಬರ್ತಾರೆ. ಯಾರು ಬರ್ತಾರ? KM ಕಾರ್ಯಪ್ಪ ಅವರು ಬರ್ತಾರ. KM ಕಾರ್ಯಪ್ಪ ಅವರು ಕರ್ನಾಟಕದ ಯಾವ ಜಿಲ್ಲೆಗೆ ಸೇರಿದವರು? ಯಾವ ಜಿಲ್ಲೆಗೆ ಸೇರಿದವರು ಅವರು? ಕೊಡಗು ಜಿಲ್ಲೆಗೆ ಏನಪ್ಪಾ ಅಂದ್ರೆ ಸೇರಿದವರು. ನೋಡ್ರಿ, ಇನ್ನು ಭಾರತೀಯ ಸೇನೆಗೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಏನಪ್ಪಾ ಅಂದ್ರೆ ದಿನಗಳದಾವ, ಅವುಗಳನ್ನ ನೋಡ್ರಿ. ಭಾರತೀಯ ಸೇನಾ ಆರ್ಮಿ ಡೇ ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 15 ಆಲ್ರೆಡಿ ನಿಮಗೆ ಗೊತ್ತಾಗ್ಯದ. ನೆಕ್ಸ್ಟ್ ಭಾರತೀಯ ವಾಯುಪಡೆ ದಿನ ಅಕ್ಟೋಬರ್ 8ಕ್ಕೆ ಆಲ್ರೆಡಿ PC ಕೇಳಿದನ ಪ್ರಶ್ನೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬಂದದ. ಏನಂತ ಬಂದದ? ಭಾರತೀಯ ವಾಯುಪಡೆ ದಿನವನ್ನು ಯಾವಾಗ ಆಚರಿಸಲಾಗುವುದು ಅಂತ ಪ್ರಶ್ನೆ ಕೇಳ ನಮಗೆ ಇಲ್ಲಿ. ಯಾವಾಗ ಆಚರಣೆ ಮಾಡ್ತೀವಿ ನಾವು? ಅಕ್ಟೋಬರ್ 8ಕ್ಕೆ. ನೆಕ್ಸ್ಟ್ ಭಾರತೀಯ ನೌಕಾಪಡೆ ದಿನ ಅಂತ ಬರ್ತದ. ಭಾರತೀಯ ನೌಕಾಪಡೆ ದಿನವನ್ನು ಏನಪ್ಪಾ ಅಂದ್ರೆ ಡಿಸೆಂಬರ್ 4ಕ್ಕೆ ಆಚರಣೆ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ ನೋಡ್ರಿ ನಿಮ್ಗ. ಭಾರತೀಯ ನೌಕಾಪಡೆ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಡಿಸೆಂಬರ್ 4 ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು? ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು? ನೋಡ್ರಿ, ಭಾರತೀಯ ನೌಕಾಪಡೆಯ ಪಿತಾಮಹ ಯಾರಪ್ಪ ಅಂದ್ರ ಛತ್ರಪತಿ ಶಿವಾಜಿ ಬರ್ತಾರ. ಯಾರು ಬರ್ತಾರ? ಛತ್ರಪತಿ ಶಿವಾಜಿ ಅವ್ರ ಏನಪ್ಪಾ ಅಂದ್ರ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಏನಪ್ಪಾ ಅಂದ್ರ ಅವ್ರು ನಾವು ಕರಿತೀವಿ. ನೆಕ್ಸ್ಟ್ ಭಾರತೀಯ ನವೋದ್ಯಮ ದಿನ, ಇಂಡಿಯಾ ಸ್ಟಾರ್ಟ್ಅಪ್ ಡೇ ಅಂತ ಬರ್ತದ. ಪ್ರತಿ ವರ್ಷ ಏನ್ ಮಾಡ್ತೀವಪ್ಪ ಅಂದ್ರ ಜನವರಿ 16ಕ್ಕೆ ಇಂಡಿಯಾ ಸ್ಟಾರ್ಟ್ಅಪ್ ಡೇ ಅನ್ನ ಆಚರಣೆ ಮಾಡ್ತೀವಿ. ಇದನ್ನ ಯಾರು ಘೋಷಣೆ ಮಾಡ್ತಾರಪ್ಪ ಅಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಘೋಷಣೆ ಮಾಡ್ತಾರ. ಯಾವ ವರ್ಷ ಘೋಷಣೆ ಮಾಡ್ತಾರ ಅಂದ್ರೆ 2022ರಲ್ಲಿ. ನೋಡ್ರಿ, ಭಾರತೀಯ ಸ್ಟಾರ್ಟ್ಅಪ್ ಡೇ ಮತ್ತು ನವೋದ್ಯಮ ದಿನವನ್ನು ಯಾವಾಗ ಆಚರಣೆ ಮಾಡ್ತೇವೆ ಅಂತ ಹೇಳ್ತೀವಿ? ಜನವರಿ 15. ಈ ದಿನವನ್ನು ಭಾರತದ ಮಾನ್ಯ ಪ್ರಧಾನಮಂತ್ರಿ ಆದಂತ ಶ್ರೀ ನರೇಂದ್ರ ಮೋದಿ ಅವರು 2022ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಘೋಷಣೆ ಮಾಡ್ತಾರ. ಯಾಕೆ ಈ ದಿನವನ್ನ ಆಚರಣೆ ಮಾಡ್ತಾರೆ? ಯಾವ ಕಾರಣಕ್ಕಾಗಿ ಈ ದಿನವನ್ನ ಆಚರಣೆ ಮಾಡ್ತಾರ ಅಂದ್ರ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನಾದ ಸ್ಟಾರ್ಟ್ ಆಫ್ ಇಂಡಿಯಾ, ಯಾವುದು? ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆಯನ್ನು 2016 ಜನವರಿ 16ರಂದು ಪ್ರಾರಂಭಿಸಲಾಗಿತ್ತು. ಇದರ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ನೋಡ್ರಿ, ಭಾರತ ಸರ್ಕಾರವು ಏನಪ್ಪಾ ಅಂದ್ರ ನವ ಉದ್ಯಮಗಳಿಗೆ ಪ್ರೋತ್ಸಾಹ ಕೊಡುವ ಸಲುವಾಗಿ ವುಮೆನ್ಸ್ ಮತ್ತು SC ಕ್ಯಾಟಗರಿ ಅವ್ರಿಗೆಲ್ಲರಿಗೂ ಏನಪ್ಪಾ ಅಂದ್ರ ಪ್ರೋತ್ಸಾಹ ಕೊಡೋದು, ಸ್ಟಾರ್ಟ್ ಅಪ್ ಕಂಪನಿಗಳನ್ನ ಸ್ಥಾಪನೆ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವ ಸಲುವಾಗಿ 2016 ಜನವರಿ 16ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆಯನ್ನು ಜಾರಿಗೆ ತರ್ತಾರ. ಆ ಯೋಜನೆ ಜಾರಿಗೆ ತಂದಂತ ಸವಿ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಜನವರಿ 16ಕ್ಕೆ ಭಾರತದಲ್ಲಿ ಇಂಡಿಯಾ ಸ್ಟಾರ್ಟ್ಅಪ್ ಅಥವಾ ಭಾರತೀಯ ನವ ಉದ್ಯಮ ದಿನವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡಲಾಗ್ತದೆ. ಯಾವ್ದ್ರ ಸಲುವಾಗಿ? ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆ ಜಾರಿಗೆ ಬಂದ ಸಲುವಾಗಿ. ಉದ್ದೇಶ ಏನದ ಈ ದಿನದ್ದು? ನೋಡ್ರಿ, ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸುವುದು, ಉದ್ಯಮಶೀಲತೆಯನ್ನು ಬೆಳೆಸುವುದು ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಗುರಿ. ನೋಡ್ರಿ, ಭಾರತೀಯ ನವೋದ್ಯಮ ದಿನವನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ಹೊಸ ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸುವುದು, ಉದ್ಯಮಶೀಲತೆಯನ್ನು ಬೆಳೆಸುವುದು, ಹೊಸ ನಾವೀನ್ಯತೆ, ಹೊಸದು ಏನಾದ್ರೂ ಹೊಸ ಹೊಸ ಕಾನ್ಸೆಪ್ಟ್ಗಳು ಇರ್ತವೆ ಯುವಕರಲ್ಲಿ, ಅವುಗಳನ್ನ ಪ್ರೋತ್ಸಾಹ ಮಾಡುವುದು, ಅವುಗಳಿಗೆ ಉತ್ತೇಜನ ನೀಡುವುದ್ರೆ ಈ ದಿನದ ಮುಖ್ಯ ಉದ್ದೇಶ ಆಗಿರ್ತದ. ನೆಕ್ಸ್ಟ್, ಇದನ್ನ ಮೊದಲಿಗೆ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ 2016ರಲ್ಲೇ ಮೊದಲಿಗೆ ಆಚರಣೆ ಮಾಡ್ತಾರೆ. ಅದೇ ವರ್ಷ ಏನಪ್ಪಾ ಅಂದ್ರೆ ಘೋಷಣೆ ಮಾಡ್ತಾರ, ಅದೇ ವರ್ಷ ಏನ್ ಬಂದ್ರೆ ಇದನ್ನ ಆಚರಣೆ ಮಾಡ್ತಾರೆ. ಅಂದ್ರ ಇಂಡಿಯಾ ಸ್ಟಾರ್ಟ್ಅಪ್ ಡೇ ನೇ ಮೊದಲಿಗೆ ಯಾವಾಗ ಆಚರಣೆ ಮಾಡಿದಾರ ಅಂದ್ರ 2016. ಎಷ್ಟರ ಮಾಡ್ತಾರ? 2016 ಒಳಗೆ ಏನಪ್ಪಾ ಅಂದ್ರ ಮಾಡ್ತಾರ.
2022 ಕಾಟ್ ಹೋಗ್ಬಿಡ್ರಿ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಬರ್ಬೋದು ನೋಡ್ರಿ. ಭಾರತದ ನವೋದಯದ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ? ಭಾರತದ ನವೋದಯ ಅಥವಾ ಪುನರುಜ್ಜೀವನ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರುವ ದೇಶ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ನವೋದ್ಯಮಗಳು ಅಂದ್ರೆ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಹೊಂದಿರುವಂತ ದೇಶ ಯಾವ್ದಪ್ಪ ಅಂದ್ರ ಅಮೆರಿಕಾದ ಮೊದಲ ಸ್ಥಾನದಲ್ಲಿ ಏನದ ಅಮೆರಿಕಾದ, ನಂತರ ಸ್ಥಾನದಲ್ಲಿ ಚೀನಾದ, ಮೂರನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಭಾರತದ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳನ್ನು ಹೊಂದಿರುವ ದೇಶ ಯಾವ್ದಂದ್ರ ಅಮೆರಿಕ ಬರ್ತದ, ಎರಡನೇ ಸ್ಥಾನದಲ್ಲಿ ಚೀನಾ ಬರ್ತದ, ಮೂರನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಭಾರತ ಬರ್ತದ. ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅನ್ನೋದು ನೆನಪಿಟ್ಟುಕೋರಿ. ಎಷ್ಟನೇ ಸ್ಥಾನದಲ್ಲಿ ಅನ್ನೋದು? ಮೂರನೇ ಸ್ಥಾನದಲ್ಲಿ ಅದ. ನೆಕ್ಸ್ಟ್, $1 ಬಿಲಿಯನ್ ಗಿಂತ ಹೆಚ್ಚು ಮೌಲ್ಯ ಹೊಂದಿರುವ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಕ್ವಶನ್ ಯಾವ ರೀತಿಯಾಗಿದೆ. $1 ಬಿಲಿಯನ್ ಗಿಂತ ಹೆಚ್ಚು ಮೌಲ್ಯವನ್ನು ಹೊಂದಿರುವ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಏನಂತ ಕರಿತಾರಪ್ಪ ಅಂದ್ರ ಯೂನಿಕಾರ್ನ್ ಅಂತ ಕರೀತಾರ. ಏನಂತ ಕರೀತಾರ? ಅದನ್ನ ಯೂನಿಕಾರ್ನ್ ಅಂತ ಕರೀತಾರ. ಇನ್ನ ಪೆಂಗ್ವಿನ್ ಜಾಗೃತ ದಿನ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಜನವರಿ 20ಕ್ಕೆ ಪೆಂಗ್ವಿನ್ ಡೇ ಏನಪ್ಪಾ ಅಂದ್ರ ಆಚರಣೆ ಮಾಡ್ತದ. ಪೆಂಗ್ವಿನ್ ಜಾಗೃತ ದಿನ. ಅತಿ ಶೀತಲ ಪ್ರದೇಶದಲ್ಲಿ ವಾಸಿಸುವಂತ ಪಕ್ಷಿ ಯಾವ್ದಪ್ಪ ಅಂದ್ರ ಪೆಂಗ್ವಿನ್. ಅಂಟಾರ್ಟಿಕ್ ಖಂಡದಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ವಾಸ ಮಾಡ್ತದೆ. ನೆಕ್ಸ್ಟ್, ಭಾರತೀಯ ಪರಾಕ್ರಮ ದಿವಸ ಯಾವ ದಿವಸ? ಭಾರತೀಯ ಪರಾಕ್ರಮ ದಿವಸ ಅಂತ ಬರ್ತದ. ಈ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಜನವರಿ 23ಕ್ಕೆ ನಾವು ಆಚರಣೆ ಮಾಡ್ತೀವಿ. ಭಾರತದಲ್ಲಿ ಭಾರತೀಯ ಪರಾಕ್ರಮ ದಿವಸವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಜನವರಿ 23ಕ್ಕೆ ಆಚರಣೆ ಮಾಡ್ತೀವಿ. ಇದರ ಘೋಷಣೆ ನೋಡ್ರಿ. ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನೇತಾಜಿಯವರ ಕೊಡುಗೆಗಳು, ಅದೆಮ್ಮ ದೇಶಭಕ್ತಿ, ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸಲು 2021ರಲ್ಲಿ ಭಾರತ ಸರ್ಕಾರ ಈ ದಿನವನ್ನು ಅಧಿಕೃತವಾಗಿ ಘೋಷಿಸಿತು. ನೋಡ್ರಿ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ದೇಶಭಕ್ತ, ಧೈರ್ಯ ಮತ್ತು ಸಾಹಸಗಳನ್ನು ಮೆರೆದಂತ ನೇತಾಜಿ ಅಂದ್ರೆ ಯಾರು? ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆಗಳನ್ನು ಗೌರವಿಸಲು ಭಾರತ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರ ಅಂದ್ರೆ 2021ರಲ್ಲಿ 2021ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಭಾರತೀಯ ಪರಾಕ್ರಮ ದಿವಸವನ್ನು ಘೋಷಣೆ ಮಾಡ್ತಾರ. ಯಾವ ವರ್ಷ? 2021ರಲ್ಲಿ. ಯಾರು ಘೋಷಣೆ ಮಾಡಿದ್ರು ಅದನ್ನ? ನರೇಂದ್ರ ಮೋದಿ ಅವರು ಮಾಡ್ತಾರ. ಯಾಕೆ ಮಾಡ್ತಾರ? ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಗಾಧವಾದ ಕೊಡುಗೆ ನೀಡಿದಂತ ಸುಭಾಷ್ ಚಂದ್ರನ ಸ್ಮರಣೆಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ದಿನವನ್ನ ಘೋಷಣೆ ಮಾಡ್ತಾರ. ಯಾರ ಸ್ಮರಣಾರ್ಥವಾಗಿ ನಾವು ಈ ದಿನವನ್ನ ಆಚರಣೆ ಮಾಡ್ತೀವಿ ಅಂದ್ರ ಸುಭಾಷ್ ಚಂದ್ರ ಬೋಸ್. ಯಾರ ಜನ್ಮದಿನದ ಸ್ಮರಣಾರ್ಥಪ್ಪ ಅಂದ್ರ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ನಾವು ಈ ದಿನವನ್ನ ಆಚರಣೆ ಮಾಡ್ತೀವಿ. ನೋಡ್ರಿ, ಇಲ್ಲಿ ಪರಾಕ್ರಮ ಅಂದ್ರೆ ಏನು? ಶೌರ್ಯ ಎಂದ ಅರ್ಥ ಆಗ್ತದ. ಪರಾಕ್ರಮ ಅಂದ್ರೆ ಏನು? ಶೌರ್ಯ ಎಂದ ಅರ್ಥ ಆಗ್ತದ. ನೆಕ್ಸ್ಟ್ ಇದಕ್ಕೆ ಬೇರೆ ಹೆಸರುಗಳನ್ನ ನೋಡ್ರಿ. ಇದಕ್ಕೆ ಇನ್ನೊಂದು ಶೌರ್ಯ ದಿನ ಅಂತ ಕರೀತಾರೆ. ನೆಕ್ಸ್ಟ್ ಪರಾಕ್ರಮ ದಿನ ಅಂತ ಏನಪ್ಪಾ ಅಂದ್ರ ಕರೀತಾರೆ. ನೆಕ್ಸ್ಟ್ ಉದ್ದೇಶ ನೋಡ್ರಿ. ಅವರ ಶೌರ್ಯ ಮತ್ತು ಸ್ವಾತಂತ್ರ್ಯ ಹೋರಾಟಗಳನ್ನು ಸ್ಮರಿಸುವುದು ಮತ್ತು ಯುವ ಜನರಲ್ಲಿ ದೇಶಭಕ್ತಿಯ ಮನೋಭಾವವನ್ನು ತುಂಬುವುದು. ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ತೋರಿದ ಶೌರ್ಯ ಏನಿದಲ್ಲ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಳನ್ನು ಸ್ಮರಣೆ ಮಾಡುವುದು ಯುವ ಜನರಲ್ಲಿ ದೇಶಭಕ್ತಿಯ ಮನೋಭಾವವನ್ನು ಬೆಳೆಸುವ ಸಲುವಾಗಿ ಭಾರತದಲ್ಲಿ ಪ್ರತಿ ವರ್ಷ ಭಾರತೀಯ ಪರಾಕ್ರಮ ದಿವಸ ಜನವರಿ 23ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಆಚರಣೆ ಮಾಡ್ತಾರ. ಯಾವಾಗ? ಜನವರಿ 23ಕ್ಕ. ಮೊದಲಿಗೆ ಯಾವಾಗ ಆಚರಣೆ ಮಾಡಿದ್ರ ಅಂದ್ರೆ 2021ರಲ್ಲಿ ಕಲ್ಕತ್ತಾದ ವಿಕ್ಟೋರಿಯಾ ಸ್ಮಾರಕದಲ್ಲಿ ಆಚರಣೆ ಮಾಡ್ತೀವಿ. ಮೊದಲಿಗೆ ಎಲ್ಲಿಪ್ಪ ಅಂದ್ರ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರದ ವಿಕ್ಟೋರಿಯಾ ಸ್ಮಾರಕದಲ್ಲಿ ಏನಾಗ್ತಪ್ಪ ಅಂದ್ರ ಮೊದಲ ದಿನವನ್ನ ಇದನ್ನ ಸೆಲೆಬ್ರೇಟ್ ಅನ್ನ ಮಾಡಲಾಯ್ತು. ಇಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಬಹುದು ನೋಡಿ. ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ ಎಂದು ಹೇಳಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಸುಭಾಷ್ ಚಂದ್ರ ಬೋಸ್. ಭಾರತದಲ್ಲಿ ಭಾರತೀಯ ಪರಾಕ್ರಮ ದಿವಸ ಘೋಷಣೆ ಮಾಡಿದ ಪ್ರಧಾನಮಂತ್ರಿ ಯಾರದರ? ನರೇಂದ್ರ ಮೋದಿ ಅವರು ಬರ್ತಾರೆ. ನೆಕ್ಸ್ಟ್, ನಮ್ಮ ಜಿಪಿಟಿ ಮತ್ತು HSR ಪರೀಕ್ಷೆ ಎಂಬಂದ್ರ ಪ್ರಮುಖ ಸ್ಲೋಗನ್ಗಳಂತ ಏನಪ್ಪಾ ಅಂದ್ರ ಒಂದು ಸಿಲೆಬಸ್ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾನೆ.
ಹಾಗಾಗಿ ಇಲ್ಲಿ ಒಂದಿಷ್ಟು ಏನಪ್ಪ ಅಂದ್ರೆ ಘೋಷವಾಕ್ಯಗಳದಾವ, ಅವುಗಳನ್ನ ಒಂದ್ಸಲ ನೋಡ್ಬಿಡ್ರಿ. ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಜೈ ಹಿಂದ್ ಎಂಬ ಘೋಷಣೆ ಕೊಡ್ತಾರ. ಯಾವ ಹಿಂದ್? ಜೈ ಹಿಂದ್. ನೋಡ್ರಿ, ಸುಭಾಷ್ ಚಂದ್ರ ಅವರು ಯಾವ ಘೋಷಣೆ ಇಡ್ತಾರಪ್ಪ ಅಂದ್ರ ಜೈ ಹಿಂದ್ ಘೋಷಣೆ ಕೊಡ್ತಾರ. ಭಗತ್ ಸಿಂಗ್ ಅವ್ರ ಏನಪ್ಪಾ ಅಂದ್ರೆ ಇನ್ಕಿಲಾಬಾದ್ ಜಿಂದಾಬಾದ್ ಅಂತ ಕೊಡ್ತಾರ. ಅಂದ್ರ ಕ್ರಾಂತಿ ಚಿರವಾಗಲಿ. ಏನು ಚಿರವಾಗಲಿ? ಕ್ರಾಂತಿ ಚಿರವಾಗಲಿ ಅಂತ ಹೇಳ್ತಾರ. ಮದನ್ ಮೋಹನ್ ಮಾಳವೀಯ ಸತ್ಯಮೇವ ಜಯತಿ ಅಂದ್ರೆ ಇದನ್ನ ಏನ್ ಬಂದ್ರ ಜನಪ್ರಿಯನ ಗಳಿಸ್ತಾರ. ಸತ್ಯಮೇವ ಜಯತಿಯನ್ನು ಜನಪ್ರಿಯಗೊಳಿಸಿದವರು ಯಾರಂತ ಕೇಳಿದಾಗ ಏನಪ್ಪಾ ಅಂದ್ರ ಮದನ್ ಮೋಹನ್ ಮಾಳವೀಯ ಅಂತ ಹೇಳ್ಬೇಕು. ನೆಕ್ಸ್ಟ್, ದಯಾನಂದ ಸರಸ್ವತಿ ವೇದಗಳಿಗೆ ಹಿಂದಿರುಗಿ, ಗೋ ಬ್ಯಾಕ್ ವೇದಾಸ್ ಅಂತ ಹೇಳ್ತಾರ. ದಯಾನಂದ್ ಸರಸ್ವತಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ವೇದಗಳಿಗೆ ಹಿಂದಿರುಗಿ ಅಂತ ಹೇಳ್ತಾರ. ಇಂದಿರಾ ಗಾಂಧಿ ಅವರು ಗರ್ಭಿ ಹಟಾವು, ಬಡತನ ನಿರ್ಮೂಲನೆ ಮಾಡಿ, ಬಡತನ ಓಡಿಸಿ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರು ಹೇಳ್ತಾರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರ. ಸಾಕಷ್ಟು ಬೇರೆ ಏನಪ್ಪ ಅಂದ್ರೆ ಪರೀಕ್ಷೆ ಕೇಳಿದಾನೆ, ಇಂಪಾರ್ಟೆಂಟ್ ಇದು. ಎಲ್ಲಾ ಅಂಶಗಳು ಇಂಪಾರ್ಟೆಂಟೇ. ಆದ್ರೆ ಇದನ್ನ ಏನ್ ಮಾಡಿದಾನಪ್ಪ ಅಂದ್ರೆ ಸಾಕಷ್ಟು ಬಾರಿ ಪರೀಕ್ಷೆಗೆ ಕೇಳಿದಾನ. ಏನಂತ ಕೇಳಿದಾನ? ಜೈ ಜವಾನ್ ಜೈ ಕಿಸಾನ್ ಎಂಬ ಹೇಳಿಕೆ ನೀಡಿದ ಪ್ರಸಿದ್ಧ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ ನಮಗ. ಯಾರು ನೀಡಿದಾರ ಅದನ್ನ? ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ನೋಡ್ರಿ, ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಏನ್ ಹೇಳ್ತಾರ ನೋಡ್ರಿ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಕೇಳಿದಾನ. ನೋಡ್ರಿ, ಇದಕ್ಕೆ ಒಂದು ಹೆಚ್ಚಿಗೆ ಏನ್ ಮಾಡಿದ್ರಪ್ಪ ಅಂದ್ರ ಲೈನ್ ಅನ್ನು ಸೇರ್ಪಡೆ ಮಾಡಿದ್ರು. 2 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾರಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರು. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂದ್ರೆ ಯಾರಪ್ಪ ಅಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರ. ಬರೇ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಯಾರಪ್ಪ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರ್ತಾರ. ನೆಕ್ಸ್ಟ್ ನೋಡ್ರಿ, ನರೇಂದ್ರ ಮೋದಿ ಅವರು ಹೇಳ್ತಾರ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರಪ್ಪ ಅಂದ್ರ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್. KPSC ಎಕ್ಸಾಮ್ ಕೇಳಿದಾನ ಇದನ್ನ. ಏನ್ ಹೇಳಿದಾನ? KPSC ಎಕ್ಸಾಮ್ ಕೇಳಿದಾನ. ಏನಂತ ಕೇಳಿದನಪ್ಪ ಅಂದ್ರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಹೊರಡಿಸಿದ ಪ್ರಸಿದ್ಧ ಹೇಳಿಕೆ ಯಾವ್ದಂತ ಏನಪ್ಪಾ ಅಂದ್ರೆ ಕೇಳಿದ್ರೆ ಕೆಳಗಡೆ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಗಳು ಕೊಟ್ಟಿದ್ದ. ಯಾವ್ದಪ್ಪ ಅಂದ್ರೆ ಅದು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್. ನೆಕ್ಸ್ಟ್, ಬಾಲ ಗಂಗಾಧರ್ ತಿಲಕ್ PC-ಗಂತೂ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾನೆ ಇದ್ರ ಮೇಲೆ. ಸ್ವರಾಜ್ಯವೇ ನನ್ನ ಆ ಜನ್ಮ ಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿದವ್ರು ಯಾರಪ್ಪ ಅಂದ್ರ ಬಾಲ ಗಂಗಾಧರ್ ತಿಲಕರು ಬರ್ತಾರೆ. ನೆಕ್ಸ್ಟ್, ಇನ್ನ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಗೊತ್ತಿದ್ದು ನಿಮಗ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ತಂದು ಕೊಡುತ್ತೇನೆ ಅಂತ ಹೇಳಿದವ್ರು ಯಾರಪ್ಪ ಅಂದ್ರ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಥವಾ ಹೆಣ್ಣು ಮಗುವಿನ ದಿನ ಅಂತ ಬರ್ತದ. ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ನಾವು ಜನವರಿ 24ಕ್ಕೆ ಆಚರಣೆ ಮಾಡ್ತೀವಿ. ಅವತ್ತೇ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರ ಜನವರಿ 24 1966ರಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದ ಇಂದಿರಾ ಗಾಂಧಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ನೋಡ್ರಿ, ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಆದಂತ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರಪ್ಪ ಅಂದ್ರ 1966 ಜನವರಿ 24ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ದೇಶದ ಮೊದಲ ಮಹಿಳಾ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರ. ಆ ದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಏನ್ ಮಾಡ್ತಾರ ಅಂದ್ರ ಜನವರಿ 24ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಜನವರಿ 24ಕ್ಕೆ. ಯಾರು ಆಚರಣೆ ಮಾಡ್ತಾರ ಇದನ್ನ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಏನಪ್ಪಾ ಅಂದ್ರೆ ಇದನ್ನ ಆಚರಣೆ ಮಾಡ್ತಾರ. ಇದರ ಗುರಿ ಏನು? ಅದರ ಗುರಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ಗುರಿ ಏನಿದೆ ನೋಡ್ರಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಪೌಷ್ಟಿಕಾಂಶ, ಕಾನೂನು ಹಕ್ಕುಗಳು ಮತ್ತು ವೈದ್ಯಕೀಯ ಆರೈಕೆ ಮತ್ತು ಸುರಕ್ಷತೆಯನ್ನು ಒದಗಿಸುವುದು ಇದರ ಮುಖ್ಯ ಗುರಿಯಾಗಿದೆ. ನೋಡ್ರಿ, ಇನ್ನೇನ್ ಹೇಳ್ತೀನಿ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ಮುಖ್ಯ ಉದ್ದೇಶ ಅಥವಾ ಗುರಿ ಏನಪ್ಪಾ ಅಂದ್ರ ನಮ್ಮ ದೇಶದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು. ಏನ್ ನೀಡಬೇಕು? ಶಿಕ್ಷಣ ನೀಡುವುದು, ಪೌಷ್ಟಿಕಾಂಶಗಳನ್ನು ಒದಗಿಸುವುದು, ಕಾನೂನು ಅರಿವು ಮೂಡಿಸುವುದು, ಅವರ ಹಕ್ಕುಗಳನ್ನು ಅವರಿಗೆ ತಿಳಿಸಿಕೊಡುವುದು, ವೈದ್ಯಕೀಯ ಆರೈಕೆ ಮಾಡುವುದು, ಮಹಿಳೆಯರಿಗೆ ಸುರಕ್ಷತೆಯನ್ನು ಒದಗಿಸುವುದು. ಇಷ್ಟೆಲ್ಲ ಮುಖ್ಯ ಗುರಿಗಳನ್ನು ಇಟ್ಟುಕೊಂಡು ಈ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಜನವರಿ 24ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡ್ತಾರ.
ಮೊದಲು ಯಾವ ವರ್ಷ ಆಚರಣೆ ಮಾಡಿದ್ರು? 2008ರಲ್ಲಿ ಆಚರಣೆ ಮಾಡ್ತಾರ. ಮೊದಲು ವರ್ಷದ ಆಚರಣೆ ಯಾವಾಗ ಆಗ್ತದೆ ಅಂದ್ರೆ 2008ರಲ್ಲಿ. ಇಲ್ಲಿ ಏನ್ ಪ್ರಶ್ನೆಗಳು ಬರ್ಬೋದು ನೋಡ್ರಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂತ ಪ್ರಶ್ನೆ ಕೇಳಬಹುದು. ಯಾರದಾರ? ಇಂದಿರಾ ಗಾಂಧಿ ಅವರದಾರ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ನೋಡ್ರಿ? ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದ್ರ ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂದ್ರ ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಅವರು ಬರ್ತಾರೆ. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂದ್ರ ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಅವರು ಬರ್ತಾರ. ಇನ್ನ ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ದೇಶದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂದ್ರ ಸುಚೇತಾ ಕೃಪಾಲಿನಿ ಅಂತ ಬರ್ತಾರೆ. ಯಾರು ಬರ್ತಾರ? ಸುಚೇತಾ ಕೃಪಾಲಿನಿ. ಎಲ್ಲವೂ ಏನಾಗಿದಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ನೆಕ್ಸ್ಟ್, ದೇಶದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು ಬರ್ತಾರ. ದೇಶದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರಪ್ಪ ಅಂದ್ರೆ ಸರೋಜಿನಿ ನಾಯ್ಡು ಬರ್ತಾರ. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ ನೋಡ್ರಿ. ದೇಶದ ಎರಡನೇ ಮಹಿಳಾ ರಾಷ್ಟ್ರಪತಿ ಯಾರು? ಮೊದಲು ಯಾರಂತ ಗೊತ್ತಾಯ್ತು ನಮಗ, ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಎರಡನೇ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂದ್ರ ದ್ರೌಪದಿ ಮುರ್ಮು ಬರ್ತಾರೆ. ಪ್ರೆಸೆಂಟ್ ಏನದಾರಲ್ಲ ಅವ್ರು ಏನಪ್ಪಾ ಅಂದ್ರ ದೇಶದ ಎರಡನೇ ಮಹಿಳಾ ರಾಷ್ಟ್ರಪತಿ. ಯಾವುದು? ದ್ರೌಪದಿ ಮುರ್ಮು. ನೆಕ್ಸ್ಟ್ ಇನ್ನೊಂದು ಏನು ವಿಶೇಷತೆ ಗೊತ್ತಾ ಇಲ್ಲಿ? ಇವರು ಜಾರ್ಖಂಡ್ ರಾಜ್ಯದಿಂದ ಏನಪ್ಪಾ ಅಂದ್ರ ಸೆಲೆಕ್ಟ್ ಆದವರು. ಬುಡಗಟ್ಟು ಜನಾಂಗದ ಅಥವಾ ಆದಿವಾಸಿ ಜನಾಂಗದಿಂದ ರಾಷ್ಟ್ರಪತಿ ಹುದ್ದೆಯನ್ನು ಸ್ವೀಕರಿಸಿದ ಮೊದಲ ಮಹಿಳೆ ಯಾರಪ್ಪ ಅಂದ್ರ ದ್ರೌಪದಿ ಮುರ್ಮು ಬರ್ತಾರ. ಇನ್ನ ರಾಷ್ಟ್ರೀಯ ಶಿಕ್ಷಣ ದಿನ ಯಾವಾಗ ಆಚರಣೆ ಮಾಡ್ತಾರಂದ್ರ ನವೆಂಬರ್ 11. ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಮಾಡ್ತಾರಪ್ಪ ಅಂದ್ರ ನವೆಂಬರ್ 12. ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಜನವರಿ 20 ಬರ್ತದ. ಮುಂದೆ ಬರ್ತದ, ಡಿಸ್ಕಸ್ ಮಾಡೋಣ. ನೋಡ್ರಿ, ರಾಷ್ಟ್ರೀಯ ಶಿಕ್ಷಣ ಅವೆಲ್ಲ ಟೀಚರ್ಸ್ ಆಗೋರು ಇದನ್ನ ತಿಳ್ಕೋಬೇಕು. ಇಲ್ಲೊಂದು ಇಂಪಾರ್ಟೆಂಟ್ ಅಂಶ ಬಿಟ್ಟು ಹೋಗಿ ಅನಿಸ್ತದ. ನೆಕ್ಸ್ಟ್ ಬರ್ತದ, ರಾಷ್ಟ್ರೀಯ ಶಿಕ್ಷಣ ದಿನ ಯಾವಾಗ ಆಚರಣೆ ಮಾಡ್ತೀವಿ? ನವೆಂಬರ್ 11ಕ್ಕೆ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂದ್ರ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನ್ ಅಬುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನ ಆಚರಿಸಲಾಗುತ್ತದೆ. 2008ರಿಂದ ಭಾರತ ಸರ್ಕಾರವು ಈ ದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಎಂದು ಘೋಷಿಸಿತು. ನೋಡ್ರಿ, ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ನವೆಂಬರ್ 11ಕ್ಕೆ ಆಚರಣೆ ಮಾಡ್ತೀವಿ. ಭಾರತದ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ಸವಿನೆನಪಿಗಾಗಿ ಭಾರತ ಸರ್ಕಾರವು ಏನಪ್ಪಾ ಅಂದ್ರೆ 2008ರಲ್ಲಿ 2008ರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಈ ದಿನವನ್ನ ಘೋಷಣೆ ಮಾಡ್ತಾರೆ. ಯಾವ ದಿನವನ್ನ ಘೋಷಣೆ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಘೋಷಣೆ ಮಾಡ್ತಾರ. ಅದ್ರ ಸಲುವಾಗಿ ಇದನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಇನ್ನು ಆಗಳ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ 20 ಅಂತ ಹೇಳಿದ ತಪ್ಪು. ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಜನವರಿ 24ಕ್ಕೆ ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 24ಕ್ಕೆ. ನೋಡ್ರಿ, ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 24ಕ್ಕೆ. ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ನವೆಂಬರ್ 11. ಎಷ್ಟೊಳಗ? ನವೆಂಬರ್ 11. ಇನ್ನ ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಯಾವಾಗಂದ್ರ ಸೆಪ್ಟೆಂಬರ್ 5ಕ್ಕೆ ನಾವು ಏನಪ್ಪಾ ಅಂದ್ರ ಆಚರಣೆಯನ್ನ ಮಾಡ್ತೀವಿ. ನೆಕ್ಸ್ಟ್, ರಾಷ್ಟ್ರೀಯ ಮತದಾರರ ದಿನ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಜನವರಿ 25ಕ್ಕೆ ಆಚರಣೆ ಮಾಡ್ತೀವಿ. ನ್ಯಾಷನಲ್ ವೋಟರ್ಸ್ ಡೇ ಅಂತ ಇದಕ್ಕೆ ಏನಂತಾರೆ? ಇದಕ್ಕ ನ್ಯಾಷನಲ್ ವೋಟರ್ಸ್ ಡೇ ಅಂತ ಕರೀತಾರ. ಯಾಕೆ ಈ ದಿನವನ್ನ ಆಚರಣೆ ಮಾಡ್ತಾರ ಅಂದ್ರ ಭಾರತದ ಚುನಾವಣಾ ಆಯೋಗ ಸ್ಥಾಪನೆ ಆದ ದಿನ ಅಂದ್ರೆ ಜನವರಿ 25, 1950ರಲ್ಲಿ ಇದು ಸ್ಥಾಪನೆ ಆಯ್ತು. ಅದ್ರ ಸಲುವಾಗಿ ಈ ದಿನವನ್ನ ಸೆಲೆಕ್ಟ್ ಅನ್ನ ಮಾಡಲಾಗಿದೆ. ಭಾರತದ ಚುನಾವಣಾ ಆಯೋಗ ಜನವರಿ 25, 1950ಕ್ಕೆ ಏನಪ್ಪಾ ಅಂದ್ರ ಸ್ಥಾಪನೆ ಆಗ್ತದ. ಅದ್ರ ಸಲುವಾಗಿ ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಜನವರಿ 25ಕ್ಕೆ ಆಚರಣೆ ಮಾಡ್ತಾರ. ಅವತ್ತಿನ ದಿನ ಏನ್ ನಡೀತದಪ್ಪ ಅಂದ್ರ
ಮತದಾನದ ಮಹತ್ವವನ್ನು ತಿಳಿಸಲು ಮತ್ತು ಹೊಸ ಮತದಾರರನ್ನು ನೋಂದಾಯಿಸಲು ಇದನ್ನು ಆಚರಿಸಲಾಗುತ್ತದೆ. ಇಲ್ಲಿ ಪ್ರಶ್ನೆ ಕೇಳಬಹುದು ನಮಗ, ಭಾರತದ ಚುನಾವಣಾ ಆಯೋಗವು ಯಾವ ವರ್ಷ ಸ್ಥಾಪನೆ ಆಯಿತು? ಯಾವ ವರ್ಷ ಸ್ಥಾಪನೆ ಆಯಿತು? ಜನವರಿ 25, 1950ರಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಸ್ಥಾಪನೆ ಆಗ್ತದ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಮತದಾರರ ದಿನವನ್ನು ಘೋಷಣೆ ಮಾಡಿದವರು ಯಾರಂದ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬರ್ತಾರ. ಯಾರು ಬರ್ತಾರ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬರ್ತಾರ. ಉದ್ದೇಶ ಏನು? ಯುವ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಮಾಡುವುದು. ಏನು? 18 ವರ್ಷ ತುಂಬಿದಂತ ಎಲ್ಲ ಯುವಕರು ಏನ್ ಮಾಡ್ಬೇಕಪ್ಪ ಅಂದ್ರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಆ ಭಾಗವಹಿಸುವಂತೆ ಮಾಡುವ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆದಂತ ಜನವರಿ 25ಕ್ಕೆ ನ್ಯಾಷನಲ್ ವೋಟರ್ಸ್ ಡೇ ಏನ್ ಬಂದ್ರ ಸೆಲೆಬ್ರೇಟ್ ಅನ್ನ ಮಾಡ್ತಾರೆ. ಮೊದಲಿಗೆ ಯಾವಾಗ ಆಚರಣೆ ಮಾಡ್ತಾರ ಅಂದ್ರೆ 2011ರಿಂದ. ಮೊದಲಿಗೆ ಆಚರಣೆ ಮಾಡಿದ ವರ್ಷ ಏನ್ ಮಾತ್ರ 2011. ಇಲ್ಲಿ ನೋಡಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು. ಭಾರತದಲ್ಲಿ ಮೊದಲು ಮತದಾರರ ವಯಸ್ಸು ಎಷ್ಟು? ನೋಡ್ರಿ, ಭಾರತದಲ್ಲಿ ಮತದಾನ ವಯಸ್ಸು ಎಷ್ಟು ಅಂದ್ರೆ ಪಟ್ಟನೆ ಹೇಳ್ಬಿಡ್ತೀವಿ ನಾವು 18 ವರ್ಷ ಅಂತ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಏನ್ ಮಾಡಿದಾನಪ್ಪ ಅಂದ್ರೆ ಪ್ರಶ್ನೆ ಬೇರೆ ರೀತಿಯಾಗಿ ಕೇಳಿದಾನ. ಭಾರತದಲ್ಲಿ ಮೊದಲು ಮತದಾರರ ವಯಸ್ಸು ಎಷ್ಟು ಅಂತ ಕೇಳಿದಾಗ 21 ವಯಸ್ಸಿತ್ತು ಮೊದಲು. ಈಗ ಎಷ್ಟಿದಪ್ಪ ಅಂದ್ರೆ 18 ಐತಿ. ನೋಡ್ರಿ, ನಮ್ಮ ಭಾರತ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರುವುದರ ಮೂಲಕ 1998ರಲ್ಲಿ 21ನೇ ವಯಸ್ಸನ್ನ ತೆಗೆದು 18 ವರ್ಷಕ್ಕೆ ಏನ್ ಮಾಡಿತಪ್ಪ ಅಂದ್ರೆ ಅದನ್ನ ಇಳಿಸಲಾಯಿತು. 21ನೇ ವಯಸ್ಸಿನಿಂದ 18 ವರ್ಷಕ್ಕೆ ಮತದಾರರ ವಯಸ್ಸನ್ನು ಇಳಿಸಲಾಯಿತು. ಎಷ್ಟನೇ ತಿದ್ದುಪಡಿಯಪ್ಪ ಅಂದ್ರೆ 61ನೇ ತಿದ್ದುಪಡಿ. ಅವಾಗಿನ ಪ್ರಧಾನಿ ಯಾರಿದ್ರಂದ್ರ ರಾಜೀವ್ ಗಾಂಧಿ ಅವರಿದ್ರು. ದೇಶದ ಅತ್ಯಂತ ಕಿರು ವಯಸ್ಸಿನ ಪ್ರಧಾನಮಂತ್ರಿ ಯಾರಂದ್ರೆ ರಾಜೀವ್ ಗಾಂಧಿ ಅಂತ ಹೇಳ್ತೀವಿ. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸ್ತಾರ. ಎಷ್ಟನೇ ತಿದ್ದುಪಡಿ ಮಾಡ್ತಾರ? 61ನೇ ತಿದ್ದುಪಡಿ. ಯಾವ ವರ್ಷ? 1998. ಆದ್ರೆ ಜಾರಿಗೆ ಬಂದಿದ್ದೇನಪ್ಪ ಅಂದ್ರ 1999ರಲ್ಲಿ ಇದು ಜಾರಿಗೆ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದಲ್ಲಿ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಭಾರತದ ಮೊದಲ ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು ಅಂತ ಮಾಡ್ಕೋರಿದ್ರು. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದ್ರೆ ಸುಕುಮಾರ್ ಸೇನ್ ಬರ್ತಾರ. ಯಾರು ಬರ್ತಾರ? ಸುಕುಮಾರ್ ಸೇನ್ ಅವರು ಬರ್ತಾರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಭಾರತದ ಯಾವ ಆಯೋಗವನ್ನು ನಿರ್ವಚನ ಸದನವೆಂದು ಕರೆಯಲಾಗುತ್ತದೆ? ಭಾರತದ ಯಾವ ಆಯೋಗವನ್ನು ನಿರ್ವಚನ ಸದನವೆಂದು ಕರೆಯಲಾಗ್ತದೆ ಅಂದ್ರೆ ಭಾರತೀಯ ಚುನಾವಣಾ ಆಯೋಗ. ಯಾವ್ದಾಗ್ತದ? ಭಾರತೀಯ ಚುನಾವಣಾ ಆಯೋಗ ಬರ್ತದ. ಭಾರತೀಯ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಭಾರತೀಯ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ದೆಹಲಿ ಇಲ್ಲದ. ನೆಕ್ಸ್ಟ್, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವ ಆಯೋಗ ಯಾವ್ದಂದ್ರ ರಾಜ್ಯ ಚುನಾವಣಾ ಆಯೋಗ ಬರ್ತದೆ. ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ, ಪುರಸಭೆಗಳಿಗೆ ಚುನಾವಣೆಯನ್ನು ನಡೆಸುವ ಆಯೋಗ ಯಾವ್ದಪ್ಪ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ಬರ್ತದ. ಇಲ್ಲಿ ನೋಡಿ, ಚುನಾವಣೆಗೆ ಸಂಬಂಧಪಟ್ಟಂತೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿ ಇಲ್ಲ ಅದೊಂದ್ಸಲ ನೋಡ್ರಿ. ಯಾಕಂದ್ರೆ ನಾವು ಒಂದು ಕ್ಲಾಸ್ ಅನ್ನ ಕೇಳ್ತಿದ್ವಿ ಅಂದ್ರ ಅದ್ರ ಅಟ್ಲೀಸ್ಟ್ 2 ಪ್ರಶ್ನೆ ಆದ್ರೂ ಬರ್ಬೇಕು. ಅವಾಗ ನಮಗೆ ಏನಾಗ್ತದಪ್ಪ ಅಂದ್ರ ಒಂದು ತೃಪ್ತಿ ಅನ್ನೋ ಸಿಗ್ತದೆ. ಅದ್ರ ಸಲುವಾಗಿ ನಾವು ಯಾವ ಆಂಗಲ್ದಾಗ ಓದಿದ್ರು ಸಹ ನಾವು ಕ್ವಶನ್ಸ್ಗಳು ಒಂದಲ್ಲ ಒಂದ್ ರೀತಿ ಬರ್ಬೇಕು ನಮ್ಮ ಎಕ್ಸಾಮ್ಗೆ. ಆ ಉದ್ದೇಶ ಇಟ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರ ಈ ವಿಡಿಯೋನ ಅಂದ್ರೆ ಈ ರೀತಿಯಾಗಿ ಏನಪ್ಪಾ ಅಂದ್ರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ನೋಡ್ರಿ, ಭಾರತೀಯ ಚುನಾವಣಾ ಆಯೋಗ ನಾ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಾಕುಂತೀವಿ? ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಡಿಸ್ಕಷನ್ ಮಾಡಾಕುಂತೀವಿ. ನೋಡ್ರಿ, ಭಾರತೀಯ ಚುನಾವಣಾ ಆಯೋಗವು ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವ ಜವಾಬ್ದಾರಿಯನ್ನು ಹೊಂದಿರುವ ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ ಆಗಿದೆ. ನೋಡ್ರಿ, ಈ ಭಾರತೀಯ ಚುನಾವಣಾ ಆಯೋಗ ಅನ್ನೋದು ದೇಶದಲ್ಲಿ ಮುಕ್ತವಾಗಿ ಸ್ವತಂತ್ರವಾಗಿ ಯಾರ್ದು ಭಯವಿಲ್ಲದೆ ಯಾರ ಅಡಿಯಲ್ಲೂ ಕಾರ್ಯನಿರ್ವಹಿಸದೆ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸುವ ಜವಾಬ್ದಾರಿಯನ್ನು ಏನಾಗಿದಪ್ಪ ಅಂದ್ರೆ ಭಾರತೀಯ ಚುನಾವಣಾ ಆಯೋಗ ಹೊಂದಿದೆ. ಈ ಭಾರತೀಯ ಚುನಾವಣಾ ಆಯೋಗ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಸಾಂವಿಧಾನಿಕ ಸಂಸ್ಥೆ ಆಗ್ಯದ. ಏನಾಗ್ಯದ? ಒಂದು ಸಾಂವಿಧಾನಿಕ ಸಂಸ್ಥೆ ಆಗ್ಯದ.
ನೋಡ್ರಿ ಅದೊಂದು ಏನಾಗಿದಪ್ಪ ಅಂದ್ರ ಒಂದು ಸಾಂವಿಧಾನಿಕ ಸಂಸ್ಥೆ ಆಗ್ಯದ. ನೆಕ್ಸ್ಟ್ ಇದ್ರ ಸ್ಥಾಪನೆ ನೋಡ್ರಿ, ಜನವರಿ 25, 1950 ಈ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸಂವಿಧಾನದ ಭಾಗ ಅಂದ್ರೆ ಎಷ್ಟನೇ ಸಂವಿಧಾನದ ಭಾಗದಲ್ಲಿ ಇದನ್ನ ವಿವರಣೆ ನೀಡಲಾಗಿದೆ ಅನ್ನೋದು ನೋಡ್ರಿ. ಭಾರತ ಸಂವಿಧಾನದ 15ನೇ ಭಾಗ ಚುನಾವಣೆಗೆ ಅಂದ್ರೆ ಚುನಾವಣಾ ಆಯೋಗಗಳಿಗೆ ಅಥವಾ ಚುನಾವಣೆಗಳಿಗೆ ಏನಪ್ಪಾ ಅಂದ್ರ ಸಂಬಂಧಿಸಿದ. ಭಾರತ ಸಂವಿಧಾನದ 15ನೇ ಭಾಗವು ಯಾವ ವಿಷಯದ ಕುರಿತು ವಿವರಣೆ ನೀಡುತ್ತದೆ? ಯಾವ ವಿಷಯದ ಕುರಿತು ವಿವರಣೆ ನೀಡುತ್ತದೆ? ಅದು ಚುನಾವಣೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡುತ್ತದೆ. ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಮ್ಮ ಭಾರತ ಸಂವಿಧಾನದ 15ನೇ ಭಾಗ ಏನಾಗ್ತದಪ್ಪ ಅಂದ್ರ ವಿವರಣೆ ನೀಡುತ್ತದೆ. ನೆಕ್ಸ್ಟ್ ಅನುಚ್ಛೇದಗಳ ವಿಧಿಗಳ ನೋಡ್ರಿ. ಅನುಚ್ಛೇದ 324 ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ ಬಗ್ಗೆ ವಿವರಣೆ ನೀಡುತ್ತದ. ನೋಡ್ರಿ 324ರಿಂದ 329ರವರೆಗೆ ವಿಧಿಗಳು ಏನದಲ್ಲ, ಚುನಾವಣಾ ಆಯೋಗದ ರಚನೆ, ಅಧಿಕಾರ, ಕಾರ್ಯಗಳ ಬಗ್ಗೆ ಏನಾಗ್ತದಪ್ಪ ಅಂದ್ರೆ ವಿವರಣೆ ನೀಡ್ತವ. ಅದರಲ್ಲಿ 324 ಅನ್ನೋದು ಏನದಲ್ಲ, ಚುನಾವಣಾ ಆಯೋಗಕ್ಕೆ ಚುನಾವಣೆಗಳು ಮತ್ತು ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಅಧಿಕಾರವನ್ನು ನೀಡುತ್ತದೆ. ಎಷ್ಟನೇ ವಿಧಿ? 324ನೇ ವಿಧಿ. ಇನ್ನ ರಚನೆ ನೋಡ್ರಿ, ಅದನ್ನ ಆರಂಭದಲ್ಲಿ ಇದು ಏಕಸದಸ್ಯ ಸಂಸ್ಥೆ ಆಗಿತ್ತು. ಭಾರತೀಯ ಚುನಾವಣಾ ಆಯೋಗ ಮೊದಲು ಏನಾಗಿತ್ತಪ್ಪ ಅಂದ್ರೆ ಏಕಸದಸ್ಯ ಸಂಸ್ಥೆ ಆಗಿತ್ತು. ನಂತರ ಇದೇನಪ್ಪಾ ಅಂದ್ರೆ ತ್ರಿಸದಸ್ಯ ಸಂಸ್ಥೆ ಆಗುತ್ತೆ. ಮೊದಲು ಒಬ್ಬರೇ ಮುಖ್ಯಸ್ಥರು ಇದ್ರು, ಈಗ ಏನಪ್ಪಾ ಅಂದ್ರ ಒಬ್ರು ಮುಖ್ಯ ಆಯುಕ್ತರು ಇರ್ತಾರ, ಇನ್ನಿಬ್ರು ಏನಪ್ಪಾ ಅಂದ್ರ ಆಯುಕ್ತರು ಇರ್ತಾರ. ಒಟ್ಟಾರೆ ಸದ್ಯಕ್ಕ ತ್ರಿಸದಸ್ಯ ಸಂಸ್ಥೆ ಆಗಿ ಕಾರ್ಯನಿರ್ವಹಿಸ್ತದ. ನೆಕ್ಸ್ಟ್ ನೇಮಕಾತಿ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. ಇದರಲ್ಲಿ ಯಾವ್ದು ಮೊದಲು ಆಗ್ತದ ಅದನ್ನ ಏನಪ್ಪಾ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಭಾರತೀಯ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಇರ್ತದಪ್ಪ ಅಂದ್ರ 6 ವರ್ಷ ಇರ್ತದ, ಇಲ್ಲ 65 ವರ್ಷ. ಇದರಲ್ಲಿ ಯಾವ್ದು ಮೊದಲಾಗ್ತದ ಅದನ್ನ ಏನಪ್ಪಾ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಭಾರತೀಯ ಚುನಾವಣಾ ಆಯೋಗ ಸುಮ್ಮನೆ ಭಾರತೀಯ ಚುನಾವಣಾ ಆಯೋಗ ರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತ ಮಾಹಿತಿ ಅದೊಳ ಅನುಚ್ಛೇದ ಇದು ಎಷ್ಟದ? 324 ಅದ. ರಾಜ್ಯ ಚುನಾವಣಾ ಏನಪ್ಪಾ ಅಂದ್ರೆ 243 ಕೆ ಇಂದ 243 ಜೆಡೆ. ಕೆಇ ನೋಡ್ರಿ, ಕೆಇ ಎಫ್ ಡಿ ಏನ್ ಹೈದರಾಬಾದ್ HD ನಡಿ ಅಂದ್ರೆ HK ಭಾಗದಾಗ ನಡೀತಲ್ಲ, ಅಲ್ಲಿ ಪ್ರಶ್ನೆ ಕೇಳಿದ್ ದೊಡ್ಡದು. ಅಂದ್ರೆ ರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತ ವಿಧಿ ಯಾವ್ದಂತ ಏನಪ್ಪಾ ಅಂದ್ರೆ ಕೇಳಿದ. ಒಂದ್ಸಲ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಭಾರತೀಯ ಚುನಾವಣಾ ಆಯೋಗ ಏನ್ ಮಾಡ್ತದಪ್ಪ ಅಂದ್ರ ಸಂಸತ್ತು, ವಿಧಾನಸಭೆ, ರಾಷ್ಟ್ರಪತಿ ಇವುಗಳಿಗೆ ಏನ್ ಮಾಡ್ತದ ಅಂದ್ರ ಚುನಾವಣೆ ನಡೆಸ್ತದ. ಭಾರತೀಯ ಚುನಾವಣಾ ಆಯೋಗ ಏನಪ್ಪಾ ಅಂದ್ರ ಸಂಸತ್ತು ಅಂದ್ರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಮತ್ತು ವಿಧಾನಸಭೆ ಯಾವುದು ವಿಧಾನಸಭೆಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಚುನಾವಣೆಗಳನ್ನ ನಡೆಸ್ತದ. ಇನ್ನ ರಾಜ್ಯ ಚುನಾವಣಾ ಆಯೋಗ ಇದು ಗ್ರಾಮ ಪಂಚಾಯಿತಿ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಏನಾಗ್ತದಪ್ಪ ಅಂದ್ರ ಚುನಾವಣೆಯನ್ನ ನಡೆಸ್ತದ. ನೆಕ್ಸ್ಟ್ ಭಾರತೀಯ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರ ನೇಮಕ ಮಾಡ್ತಂದ್ರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರಂದ್ರ ರಾಜ್ಯಪಾಲರು ನೇಮಕ. ಆಯಾ ರಾಜ್ಯದ ರಾಜ್ಯಪಾಲರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ನೇಮಕ ಮಾಡ್ತಾರೆ. ಪ್ರಸ್ತುತ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಯಾರಂದ್ರ ಜ್ಞಾನೇಶ್ ಕುಮಾರ್ ಅವರದ್ರ. ಯಾರದ್ರ? ಜ್ಞಾನೇಶ್ ಕುಮಾರ್ ಅವರದರ. ಇವರು ಫೆಬ್ರವರಿ 19, 2025 ಅಧಿಕಾರವನ್ನು ಏನ್ ಮಾಡಿದಾರಪ್ಪ ಅಂದ್ರ ವಹಿಸಿಕೊಂಡಿದ್ದಾರೆ. ನೆಕ್ಸ್ಟ್ ರಾಷ್ಟ್ರೀಯ ಹುತಾತ್ಮರ ದಿನ ಅಂತ ಬರ್ತದೆ. ರಾಷ್ಟ್ರೀಯ ಹುತಾತ್ಮರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಜನವರಿ 30ಕ್ಕೆ ಆಚರಣೆ ಮಾಡ್ತಾರೆ. ಯಾವಾಗ ಆಚರಣೆ ಮಾಡ್ತಾರ ಅದನ್ನ? ಜನವರಿ 30ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಅವತ್ತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿನೂ ಇರ್ತದೆ. ಅವತ್ತೇನಪ್ಪಾ ಅಂದ್ರ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಇರ್ತದ. ನೋಡ್ರಿ 1948 ಜನವರಿ 30ರಂದು ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಾಥಾರಾಮ್ ಗೋಡ್ಸೆಯಿಂದ ಹತ್ಯೆಗೀಡಾದರು. ಹಾಗಾಗಿ ಈ ದಿನವನ್ನ ಆಚರಣೆ ಮಾಡಲಾಗ್ತದ. ಬಹಳ ದುಃಖಕರವಾದ ಸಂಗತಿ ಇದು. ನೋಡ್ರಿ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟ ಮಹಾತ್ಮ ಗಾಂಧೀಜಿಯವ್ರನ್ನ ನಾಥೂರಾಮ್ ಗೋಡ್ಸೆ ಅವ್ರು ಏನ್ ಮಾಡ್ತಾರ ಅಂದ್ರ 1948 ಜನವರಿ 30ಕ್ಕೆ ಏನಾಗ್ತಾರಪ್ಪ ಅಂದ್ರ ಕೊಲೆ ಮಾಡ್ತಾರೆ, ಹತ್ಯೆ ಮಾಡ್ತಾರೆ. ಆ ದಿನದ ಸವಿ ನೆನಪಿಗಾಗಿ ಏನೇ ಭಾರತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಹುತಾತ್ಮರ ದಿನವನ್ನ ಆಚರಣೆ ಮಾಡಲಾಗ್ತದೆ. ಭಾರತದಲ್ಲಿ 2 ಸಲ ಹುತಾತ್ಮರ ದಿನವನ್ನ ಆಚರಣೆ ಮಾಡ್ತಾರೆ. ಒಂದು ಜನವರಿ 30, ಇನ್ನೊಂದು ಏನಪ್ಪಾ ಅಂದ್ರ ಮಾರ್ಚ್ 23.
ಒಂದು ಜನವರಿ 30, ಇನ್ನೊಂದು ಏನಪ್ಪಾ ಅಂದ್ರ ಮಾರ್ಚ್ 23 ಅಂತ ಬರ್ತದೆ. ನೋಡ್ರಿ, ಮಾರ್ಚ್ 23ಕ್ಕೆ ಬಲಿದಾನ ದಿನ ಅಥವಾ ರಾಷ್ಟ್ರೀಯ ಹುತಾತ್ಮರ ದಿನವನ್ನಂತ ಯಾಕೆ ಆಚರಣೆ ಮಾಡ್ತಾರಂದ್ರ ಈ ದಿನ ಕೂಡ ಭಾರತದಲ್ಲಿ ಹುತಾತ್ಮರ ದಿನವಾಗ್ಯದ. ಯಾವ ದಿನ? ಮಾರ್ಚ್ 23. ಇಲ್ಲಿ 1931 ಮಾರ್ಚ್ 23ರಂದು ಬ್ರಿಟಿಷ್ ಸರ್ಕಾರವು ಭಾರತದ ಕ್ರಾಂತಿಕಾರಿ ವೀರ ಯೋಧರಾದಂತ ಭಗತ್ ಸಿಂಗ್, ಸುಖದೇವ, ರಾಜಗುರುವರನ್ನು ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಿತು. ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರ ಕ್ರಾಂತಿಕಾರಿಗಳಿಗೆ ಅಂಜಿ ರಾತ್ರೋರಾತ್ರಿ ಲಾಹೋರ್ ಜೈಲಿನಲ್ಲಿ ಭಾರತದ ಪ್ರಮುಖ ಕ್ರಾಂತಿಕಾರಿಗಳಾದಂತ ಭಗತ್ ಸಿಂಗ್, ಸುಖದೇವ, ರಾಜಗುರುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಗಲ್ಲಿಗೇರಿಸ್ತಾರ. ಯಾವ ದಿನ ಏರಿಸ್ತಾರ? 1931 ಮಾರ್ಚ್ 23 ಜೈಲಿಗೆ ಏರಿಸ್ತಾರ. ಏರಿಸಿದ ಆ ಸವಿ ನೆನಪಿ ಅಂದ್ರ ಆ ಸವಿ ನೆನಪಲ್ಲ, ಇದು ದುಃಖದ ನೆನಪಿದು. ಅವ್ರು ತಮ್ಮ ಜೀವನ ಏನು ಅಂದ್ರ ಅವ್ರು ಬಲಿದಾನ ಆಯ್ತಲ್ಲ, ಆ ದಿನದ ಸವಿ ನೆನಪು ಅನ್ನಬಾರ್ದಕ್ಕ ಆ ದಿನದ ಒಂದು ಕೆಟ್ಟ ಗಳಿಗೆಯನ್ನು ಇದು ಮಾಡೋ ಸಲುವಾಗಿ ಏನಪ್ಪಾ ಅಂದ್ರ ಮಾರ್ಚ್ 23ಕ್ಕೆ ಏನಪ್ಪಾ ಅಂದ್ರ ಭಾರತದಲ್ಲಿ ಹುತಾತ್ಮರ ದಿನವನ್ನು ನಾವ್ ಏನ್ ಮಾಡ್ತೀವಿ ಅಂದ್ರ ಭಾರತದಲ್ಲಿ 2 ಸಲ ಏನಪ್ಪಾ ಅಂದ್ರ ಆಚರಣೆ ಮಾಡ್ತೀವಿ, ವರ್ಷದಲ್ಲಿ 2 ಸಲ. ಯಾಕೆ ಅನ್ನೋದು ಈಗ ಏನಪ್ಪಾ ನಿಮ್ಗ ಗೊತ್ತಾಗಿರ್ತದ. ನೆಕ್ಸ್ಟ್ ಉದ್ದೇಶ ನೋಡ್ರಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಯೌವನದಲ್ಲಿ ಪ್ರಾಣಾರ್ಪಣೆ ಮಾಡಿದ ಈ 3 ಯುವ ಕ್ರಾಂತಿಕಾರರು ಧೈರ್ಯ ಮತ್ತು ಬಲಿದಾನವನ್ನು ನೆನೆಯಲು ಈ ದಿನವನ್ನ ಆಚರಿಸಲಾಗುತ್ತದೆ. ನೋಡು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಯುವಕರು ಯಾರ್ಯಾರು? ಭಗತ್ ಸಿಂಗ, ಸುಖದೇವ, ರಾಜಗುರು ಏನದರಲ್ಲ, ಅವರ ಬಲಿದಾನವನ್ನು ನೆನೆಯಲು, ಅವರ ಧೈರ್ಯವನ್ನು ನಾವು ನೆನೆಯಲು ಈ ದಿನವನ್ನು ಏನ್ ಮಾಡ್ತೀವಪ್ಪ ಅಂದ್ರ ಆಚರಣೆ ಮಾಡ್ತೀವಿ. ನೋಡ್ರಿ, ಇಲ್ಲಿ ಪ್ರಶ್ನೆಗಳದ. ಕ್ರಾಂತಿ ಚಿರವಾಗಲಿ ಎಂದು ಘೋಷಿಸಿದ ಕ್ರಾಂತಿಕಾರಿ ಯಾರು? ಯಾರು ಬರ್ತಾರ? ಭಗತ್ ಸಿಂಗ್ ಅವರು ಬರ್ತಾರ. ಎಷ್ಟು? ಪಂಜಾಬಿನ ಕೇಸರಿ ಎಂದು ಯಾರಿಗೆ ಕರೆಯಲಾಗುತ್ತದೆ? ಯಾರ್ದು? ಪಂಜಾಬಿನ ಕೇಸರಿ ಎಂದು ಯಾರಿಗೆ ಕರೆಯಲಾಗ್ತದಪ್ಪ ಅಂದ್ರ ಲಾಲ್ ಲಜಪತ್ ರಾಯ್. ಇವ್ 3 ಏನಾಗಿದ್ರಪ್ಪ ಅಂದ್ರ ಲಾಲ್ ಲಜಪತ್ ರಾಯ್ ಅವರಿಂದ ಪ್ರೇರಣೆಗೊಂಡಿದ್ರು. ನೆಕ್ಸ್ಟ್, ಮೈಸೂರಿನ ಹುಲಿ ಎಂದು ಅಥವಾ ಮೈಸೂರಿನ ಹುಲಿವೆಂದು ಖ್ಯಾತಿ ಪಡೆದ ವ್ಯಕ್ತಿ ಯಾರಂದ್ರ ಟಿಪ್ಪು ಸುಲ್ತಾನ್ ಬರ್ತಾನ. ನೋಡ್ರಿ, ಮೈಸೂರಿನ ಹುಲಿ ಯಾರಂದ್ರ ಟಿಪ್ಪು ಸುಲ್ತಾನ್ ಬರ್ತಾನ. ಪಂಜಾಬಿನ ಕೇಸರಿ ಅಂದ್ರ ಲಾಲ್ ಲಜಪತ್ ರಾಯ್ ಅವರು ಬರ್ತಾರ. ಕ್ರಾಂತಿ ಚಿರವಾಗಲಿ ಎಂದು ಹೇಳಿದವರು ಯಾರಪ್ಪ ಅಂದ್ರ ಭಗತ್ ಸಿಂಗ್ ಅವರು ಬರ್ತಾರ. ನೆಕ್ಸ್ಟ್, ನೋಡ್ರಿ, ಇಲ್ಲಿ ರಾಷ್ಟ್ರೀಯ ಭೌಗೋಳಿಕ ದಿನಾಂಕದ ಜನವರಿ 20ಕ್ಕೆ ಏನಪ್ಪಾ ಅಂದ್ರ ರಾಷ್ಟ್ರೀಯ ಭೌಗೋಳಿಕ ದಿನ ಜನವರಿ 27 ಮಾಡ್ಕೊರಿ. ಎಷ್ಟು? ಜನವರಿ 27. ಪ್ರತಿ ವರ್ಷ ಜನವರಿ 27ರಂದು ದೇಶಾದ್ಯಂತ ರಾಷ್ಟ್ರೀಯ ಭೌಗೋಳಿಕ ದಿನವನ್ನು ಆಚರಿಸಲಾಗುತ್ತದೆ. 1 ಶತಮಾನಕ್ಕೂ ಹೆಚ್ಚು ಕಾಲ ನಿರಂತರವಾಗಿ ಪ್ರಕಟವಾಗುತ್ತಿರುವ ನ್ಯಾಷನಲ್ ಜಿಯೋಗ್ರಫಿಕ್ ಮ್ಯಾಗಜಿನ್ ಅನ್ನು ಗೌರವಿಸಲು ಈ ದಿನವನ್ನು ಮೀಸಲಾಡಲಾಗಿದೆ. ನೋಡಿ, ರಾಷ್ಟ್ರೀಯ ಭೌಗೋಳಿಕ ದಿನವನ್ನು ಜನವರಿ 27ಕ್ಕೆ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರ ನ್ಯಾಷನಲ್ ಜಿಯೋಗ್ರಫಿಕ್ ಮ್ಯಾಗಜಿನ್ ಅನ್ನೋದು ಏನಪ್ಪಾ ಅಂದ್ರ 1 ಶತಮಾನಗಳ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದ ನಿರಂತರವಾಗಿ ಏನಾಗಿರ್ತಪ್ಪ ಅಂದ್ರ ಪ್ರಕಟವಾಗಿರ್ತದ. ಆ ದಿನದ ಸವಿ ನೆನಪಿಯಾಗಿ ಭಾರತದಲ್ಲಿ ರಾಷ್ಟ್ರೀಯ ಭೌಗೋಳಿಕ ದಿನವನ್ನು ಜನವರಿ 27ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡುತ್ತ. ಇನ್ನ ಕುಷ್ಠರೋಗ ನಿರ್ಮೂಲನಾ ದಿನ ಯಾವುದು? ಕುಷ್ಠರೋಗ ನಿರ್ಮೂಲನಾ ದಿನವನ್ನು ಏನಪ್ಪಾ ಅಂದ್ರ ಜನವರಿ 30ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡ್ತಾರೆ. ದೇಶದೊಳಗೆ ಏನಪ್ಪಾ ಅಂದ್ರ ವರ್ಷದ ಕೊನೆಯ ಭಾನುವಾರದಿಂದ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರೆ. ಆದ್ರೆ ಭಾರತದಲ್ಲಿ ಮಾತ್ರ ಕುಷ್ಠರೋಗ ನಿರ್ಮೂಲನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರ ಜನವರಿ 30. ಅದು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಏನಪ್ಪಾ ಅಂದ್ರ ಆಗತ್ತೆ. ನೆಕ್ಸ್ಟ್, ಇನ್ನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ನೋಡ್ರಿ. ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಏನಪ್ಪಾ ಅಂದ್ರ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಬರ್ತಾರೆ. ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಏನದ? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಬರ್ತಾರೆ. ಇವ್ರ ಜನನ ಯಾವಾಗ ಆಗ್ತಪ್ಪ ಅಂದ್ರ ಅಕ್ಟೋಬರ್ 2, 1869 ಗುಜರಾತಿನ ಪೋರ್ಬಂದರ್ನಲ್ಲಿ ಇವರ ಜನ್ಮವಾಗ್ತದೆ. ಮಹಾತ್ಮ ಗಾಂಧೀಜಿಯವರು ಯಾವಾಗ ಜನಿಸಿದ್ರಪ್ಪ ಅಂದ್ರ ಅಕ್ಟೋಬರ್ 2. ಗಾಂಧೀಜಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಅಕ್ಟೋಬರ್ 2ಕ್ಕೆ. ಇಬ್ರು ಏನಪ್ಪಾ ಅಂದ್ರ ಸೇಮ್ ಡೇ ನ ಅದಾವ. ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಹುಟ್ಟುತ್ತಾರಪ್ಪ ಅಂದ್ರ ಗುಜರಾತಿನ ಪೋರ್ಬಂದರಿನಲ್ಲಿ. ಯಾವ ಬಂದರಿನಲ್ಲಿ? ಗುಜರಾತಿನ ಪೋರ್ಬಂದರಲ್ಲಿ ಅವ್ರ ಜನ್ಮವಾಗ್ತದ. ಇವ್ರ ಬಿರುದುಗಳ ನೋಡ್ರಿ, ರಾಷ್ಟ್ರಪಿತ ಅಂತ ಕರೀತಾರ. ಕರೆದವ್ರು ಯಾರಪ್ಪ ಅಂದ್ರ ಸುಭಾಷ್ ಚಂದ್ರ ಬೋಸ್. ನಮ್ಮ ಪರೀಕ್ಷೆ ಕೇಳಿದಾನ.
ಮಹಾತ್ಮ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೆದವರು ಯಾರಂತ ಪ್ರಶ್ನೆ ಕೇಳಿದಾನ. ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಏನಂದು ಬಿರುದು ಕೊಟ್ರ ಅಂತ ಪ್ರಶ್ನೆಗಳನ್ನು ಕೇಳಿದಾನ. ಏನಂತ ಕೊಟ್ಟ? ರಾಷ್ಟ್ರಪಿತ ಅಂತ ಕೊಟ್ಟ. ಯಾರು ಕೊಟ್ರು? ಸುಭಾಷ್ ಚಂದ್ರ ಬೋಸ್. ಯಾರು ಕೊಟ್ರು? ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ರು. ಇನ್ನ ಮಹಾತ್ಮ ಗಾಂಧೀಜಿಗೆ ಕರಮ್ಚಂದ್ ಗಾಂಧಿ ಏನೇದಾರಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಏನಾದಾರಲ್ಲ, ಅವರಿಗೆ ಮಹಾತ್ಮ ಎಂಬ ಬಿರುದು ಕೊಟ್ಟವ್ರು ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಅಂತ ಕರೆದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಗೆ ಮಹಾತ್ಮ ಎಂದು ಕರೆದವ್ರು ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್. ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಎಂದು ಕರೆದವ್ರು ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಇವರ ತತ್ವಗಳು ನೋಡ್ರಿ. ಯಾರ ತತ್ವಗಳು? ಮಹಾತ್ಮ ಗಾಂಧೀಜಿಯವರ ತತ್ವಗಳು ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ಅಂತ ಬರ್ತದೆ. ನೆಕ್ಸ್ಟ್ ಪ್ರಮುಖ ಹೋರಾಟಗಳ ನೋಡ್ರಿ. ಬಹಳಷ್ಟು ಇಂಪಾರ್ಟೆಂಟ್ ಮಹಾತ್ಮ ಗಾಂಧೀಜಿ ಟಾಪಿಕ್. ಪ್ರತಿ ಸಲನು ಒಂದಲ್ಲ ಒಂದು ಪ್ರಶ್ನೆಗಳು ಬಂದೇ ಬರ್ತಾವ. ನೋಡ್ರಿ, ಇವರು ಚಂಪಾರಣ್ಯ ಸತ್ಯಾಗ್ರಹ ಮಾಡ್ತಾರೆ. ಎಷ್ಟರ ಮಾಡ್ತಾರ ಅಂದ್ರ 1917ರಲ್ಲಿ. ಇದು ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹವಾಗಿದೆ. ಭಾರತದಲ್ಲಿ ಕೈಗೊಂಡ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವ್ದಪ್ಪ ಅಂದ್ರ ಚಂಪಾರಣ್ಯ ಸತ್ಯಾಗ್ರಹ. ಮಹಾತ್ಮ ಗಾಂಧೀಜಿಯವರು ಕೈಗೊಂಡ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವ್ದದ? ಚಂಪಾರಣ್ಯ ಸತ್ಯಾಗ್ರಹ ಅದ. ಯಾವ ವರ್ಷ ತೆಗೆದುಕೊಂಡ್ರ ಅದನ್ನ? 1917ರಲ್ಲಿ ಏನಪ್ಪಾ ಅಂದ್ರ ಅದನ್ನ ನಡೆಯಿತು. ನೆಕ್ಸ್ಟ್ ಅಸಹಕಾರ ಚಳವಳಿ ಬರ್ತದ. ಎಷ್ಟು ನಡೀತದ ಅಸಹಕಾರ ಚಳವಳಿ? ನೋಡ್ರಿ, ಅಸಹಕಾರ ಚಳವಳಿ ಎಷ್ಟು ನಡೀತದ ಅಂದ್ರ 1920ರಲ್ಲಿ ನಡೀತದ. ಬ್ರಿಟಿಷ್ ವಸ್ತುಗಳು ಮತ್ತು ಸಂಸ್ಥೆಗಳಿಗೆ ಬಹಿಷ್ಕರಿಸುವ ಕರೆ ನೀಡಿದರು. ಅಸಹಕಾರ ಚಳವಳಿ ಅಂದ್ರ ಭಾರತದಲ್ಲಿ ಆಡಳಿತ ಮಾಡ್ತಿರುವಂತ ಬ್ರಿಟಿಷ್ ಸರ್ಕಾರಕ್ಕೆ ಏನಪ್ಪಾ ಅಂದ್ರ ಯಾರೂ ಸಹಕಾರ ನೀಡಬಾರ್ದು ಅನ್ನೋದು ಏನಪ್ಪಾ ಅಂದ್ರ ಅವರು ತಿಳಿದುಗೆಸಿ ದೇಶದಂತ ಅಸಹಕಾರ ಚಳವಳಿಗೆ ಯಾವ ವಿಶ್ವದಲ್ಲಿ ಕರೆ ನೀಡ್ತಾರ ಅಂದ್ರ 1920ರಲ್ಲಿ ಕರೆ ನೀಡ್ತಾರ. ನೆಕ್ಸ್ಟ್ ದಂಡಿ ಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಬರ್ತದ. ಅದು ಯಾವಾಗ ನಡೀತದ ಅಂದ್ರ 1930ರಲ್ಲಿ ನಡೀತದ. ಬ್ರಿಟಿಷರು ಉಪ್ಪಿನ ಕಾನೂನು ಮುರಿಯಲು ಸಬರಿಮತಿ ದಂಡಯಾತ್ರೆ, ಸಬರಿಮತಿಯಿಂದ ದಂಡೆಯವರೆಗೆ ಏನಪ್ಪಾ ಅಂದ್ರ ಪಾದಯಾತ್ರೆಯನ್ನು ನಡೆಸಿದ್ರು. ನೋಡ್ರಿ, ಬ್ರಿಟಿಷರು ಭಾರತದ ಅವಶ್ಯಕ ವಸ್ತುವಾದಂತ ಉಪ್ಪಿನ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ಟ್ಯಾಕ್ಸ್ ಅನ್ನ ಹಾಕ್ತಾರ. ಆ ಟ್ಯಾಕ್ಸ್ ಅನ್ನು ಮುರಿಯಲು ಏನ್ ಮಾಡಿದ್ರಪ್ಪ ಅಂದ್ರ ಮಹಾತ್ಮ ಗಾಂಧೀಜಿಯವರು ಅಲಹಾಬಾದ್ ಸಬರಿಮತಿ ಆಶ್ರಮದಿಂದ ದಂಡಿವರೆಗೆ ಏನ್ ಮಾಡಿದಾರಪ್ಪ ಅಂದ್ರ ಅವರು ಪಾದಯಾತ್ರೆಯನ್ನು ನಡೆಸ್ತಾರ. ಅದೇ ಏನಾಗ್ತದಪ್ಪ ಅಂದ್ರ ಉಪ್ಪಿನ ಸತ್ಯಾಗ್ರಹ. ದಂಡಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಇಡೀ ಉಪ್ಪನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವ್ರು ಏನಪ್ಪಾ ಅಂದ್ರ ಬ್ರಿಟಿಷರು ಜಾರಿಗೆ ತಂದ ಉಪ್ಪಿನ ಕಾನೂನನ್ನು ಏನ್ ಮಾಡ್ತಾರ ಅಂದ್ರ ಮುರಿತಾರ. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿ. ಇದು ಎಷ್ಟರ ನಡೀತದ? ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೀತದ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಕರೆ ನೀಡಿದರು. ಇಲ್ಲಿ ನಮಗೆ ಪ್ರಶ್ನೆ ಕೇಳಿದಾನೆ. ಏನಂತ ಕೇಳಿದಾನ ಅಂದ್ರ ಮಹಾತ್ಮ ಗಾಂಧೀಜಿಯವರು ಯಾವ ಹೋರಾಟದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಕರೆ ನೀಡಿದರಂತ ಪ್ರಶ್ನೆ ಕೇಳೋಣ. ಕ್ವಿಟ್ ಇಂಡಿಯಾ ಚಳವಳಿ ಯಾವ ವರ್ಷ ನಡೀತದು? 1942ರಲ್ಲಿ ನಡೀತದ. ಮತ್ತೆ ಇಲ್ಲೊಂದು ಪ್ರಸಿದ್ಧ ವಾಕ್ಯ ನಡೀತದ. ಮಾಡು ಇಲ್ಲವೇ ಮಡಿ ಎಂಬ ಮಂತ್ರವನ್ನು ನುಡಿದರು. ಯಾರು ನುಡಿದ್ರು? ಮಹಾತ್ಮ ಗಾಂಧೀಜಿ. ಇನ್ನೊಂದು ನೋಡೋಣ, ಇಲ್ಲೊಂದು ಪ್ರಶ್ನೆ ಕೇಳಿ ನಾನು ನಿಮ್ಗೆ ಕೇಳ್ತೀನಿ. ನೋಡ್ರಿ, ಮಾಡು ಇಲ್ಲವೇ ಮಡಿ ಅನ್ನೋದು ಏನಪ್ಪಾ ಅಂದ್ರ ಇಂಗ್ಲಿಷ್ ಒಳಗ ಡೂ ಆರ್ ಡೈ ಅಂತ ಕರೀತಾರ. ಡೂ ಆರ್ ಡೈ ಅಂತ ಏನಪ್ಪಾ ಅಂದ್ರ ಕರೀತಾರ. ಈ ಡೂ ಆರ್ ಡೈ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಕೆ ಮಾಡ್ತಾರ? ಡೂ ಆರ್ ಡೈ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಕೆ ಮಾಡ್ತಾರ? ಯಾವ ಕ್ರೀಡೆಯಲ್ಲಿ ಬಳಕೆ ಮಾಡ್ತಾರ ಅಂದ್ರ ಕಬಡ್ಡಿ ಆಟದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಬಳಕೆ ಮಾಡ್ತಾರೆ. ಯಾವ ಆಟದಲ್ಲಿ? ಕಬಡ್ಡಿ ಆಟದಲ್ಲಿ. ನೆಕ್ಸ್ಟ್ ನೋಡ್ರಿ, ಗಾಂಧೀಜಿಯವರ ಪ್ರಸಿದ್ಧ ಕೃತಿಗಳು ನೋಡ್ರಿ. ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಇದು ಅವರ ಆತ್ಮಕಥೆ ಆಗಿದೆ. ಮಹಾತ್ಮ ಗಾಂಧೀಜಿಯವರ ಆತ್ಮಕಥನ ಯಾವುದಪ್ಪ ಅಂದ್ರ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. ಅದನ್ನ ಇಂಗ್ಲಿಷ್ ಒಳಗೆ ಏನಂತಾರಪ್ಪ ಅಂದ್ರ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಇಂಗ್ಲಿಷ್ ಒಳಗೆ ನೆನಪಿಟ್ಟುಕೋರಿ. ಯಾಕಂದ್ರೆ ಕ್ವಶನ್ಸ್ ಏನಪ್ಪ ಅಂದ್ರೆ ಕ್ವಶನ್ಸ್ ಒಳಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಗ್ಲಿಷ್ ಒಳಗೆ ಕೇಳ್ತಾನೆ. ಅದೇನಪ್ಪ ಅಂದ್ರ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಬರ್ತದೆ. ಇಂದು ಸ್ವರಾಜ್ಯ ಬಗ್ಗೆ ಅವರು ಪರಿಕಲ್ಪನೆಯನ್ನು ಮೂಡಿಸಲು ಈ ಪುಸ್ತಕವನ್ನು ಬರೆದ್ರು. ಯಾವ ಪುಸ್ತಕ? ಇಂದು ಸ್ವರಾಜ್ ಅನ್ನೋದು. ನೆಕ್ಸ್ಟ್ ಗಾಂಧೀಜಿಯವರು ಜನವರಿ 30, 1948ರಂದು ನಾಥಾರಾಮ್ ಗೋಡ್ಸೆಯಿಂದ ಹತ್ಯೆಗೀಡಾದರು. ಈ ದಿನವನ್ನು ನಾವು ಭಾರತದಲ್ಲಿ ಪ್ರತಿ ವರ್ಷ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಏನಪ್ಪಾ ಅಂದ್ರ
ಇಲ್ಲಿವರೆಗೆ ಡಿಸ್ಕಸ್ ಅನ್ನ ಮಾಡಿದ್ವಿ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜನವರಿ ತಿಂಗಳಲ್ಲಿ ಬರುವಂತ ಪ್ರಮುಖ ದಿನಾಚರಣೆಗಳನ್ನು ಡಿಸ್ಕಸ್ ಅನ್ನ ಮಾಡಿದೀವಿ. ಮತ್ತೆ ನಮಗೆ ಎಕ್ಸಾಮ್ ಒಳಗೆ ಏನ್ ಕೇಳಿದ್ದಾನ, ಏನ್ ಕೇಳಬೇಕಾಗಿತ್ತು, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ, ಈ ವಿಡಿಯೋ ನೋಡಿದಾಗ ಒಂದಲ್ಲ ಒಂದು ಮಾರ್ಕ್ಸ್ ಅನ್ನು ಗಳಿಸ್ತೀರಿ ಅನ್ನೋದು ವಿಶ್ವಾಸ ಏನಪ್ಪಾ ಅಂದ್ರೆ ನನಗೆ ಐತಿ. ಆ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ನೋಟ್ಸ್ ಅನ್ನ ನಿಮಗ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಆತ್ಮೀಯ ಸ್ನೇಹಿತರೆ, ಮತ್ತೆ ವಿಶೇಷವಾದ ಒಂದು ಕಂಟೆಂಟ್ ಬಂದಿಗೆ ಏನಪ್ಪಾ ಅಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.